ಜುಜುತ್ಸು ಕೈಸನ್ ಸೀಸನ್ 2 ಅದರಲ್ಲಿರುವಂತ ಮೇನ್ ಸ್ಟೋರಿ 2006ರಿಂದ 2018 ಒಳಗಡೆ ಕಥೆ ನಡೆಯುತ್ತೆ. ಸೀಸನ್ 2 ಶುರುವಾಗೋದು ಒಂದು ಫ್ಲಾಶ್ ಬ್ಯಾಕ್ ಇಂದ. ಈ ಫ್ಲಾಶ್ ಬ್ಯಾಕ್ ಅಲ್ಲಿ ಗೋಜೋಗೆ ಕೇವಲ 16 ವರ್ಷ. ನಾವು ಸೀಸನ್ 1 ನಲ್ಲಿ ನೋಡಿದಂತ ಗೋಜೋಗಿಂತ ಈ ಗೋಜೋ ತುಂಬಾ ವೀಕ್. ಯಾಕಂದ್ರೆ ಗೋಜೋಗೆ 16 ವರ್ಷದಲ್ಲಿದ್ದಾಗ ಅವನ್ಗೆ ಡೊಮೈನ್ ಎಕ್ಸ್ಪೆನ್ಷನ್ ಅಂದ್ರೆ ಗೊತ್ತಿರ್ಲಿಲ್ಲ, ರಿವರ್ಸ್ ಹೀಲ್ ಟೆಕ್ನಿಕ್ ಗೊತ್ತಿರ್ಲಿಲ್ಲ, ಮತ್ತೆ ಹ್ಯಾಲೋ ಪರ್ಪಲ್ ಬಗ್ಗೆನೂ ಏನೂ ಗೊತ್ತಿಲ್ಲ. ಬಟ್ ಆದ್ರೂ ಕೂಡ ಗೋಜೋ ಇಡೀ ಸ್ಕೂಲ್ಗೆ ತುಂಬಾ ಸ್ಟ್ರಾಂಗೆಸ್ಟ್ ಆಗಿರ್ತಾನೆ. ಅಂಡ್ ಇದೇ ಜುಜುತ್ಸು ಹೈಯಲ್ಲಿ ಗೋಜೋನ ಬೆಸ್ಟ್ ಫ್ರೆಂಡ್ ಆಗಿದ್ದು ಸುಗುರು ಗೆತೋ. ಇವನು ತುಂಬಾ ಡಿಫ್ರೆಂಟ್. ಯಾಕೆ ಅಂದ್ರೆ ಗೋಜೋ ತರ ಗೆತೋ ಯಾವ್ದೇ ತರದ ಪಾಪ್ಯುಲರ್ ಮನೆತನದಿಂದ ಬಂದಿರೋದಿಲ್ಲ. ಗೆತೋ ಒಬ್ಬ ರೆಗ್ಯುಲರ್ ಫ್ಯಾಮಿಲಿಯಿಂದ ಬಂದಿರ್ತಾನೆ. ಅದರಲ್ಲೂ ಕೂಡ ಅವನ ಫ್ಯಾಮಿಲಿ ಎಲ್ಲರೂ ಕೂಡ ನಾನ್ ಸಾರ್ಸರರ್ಸ್. ಇವ್ರಿಗೆ ಸಾರ್ಸರ್ ಅಂದ್ರೆ ಏನು ಅಂತಾನೆ ಗೊತ್ತಿರೋದಿಲ್ಲ. ಆದ್ರೂ ಕೂಡ ಗೆತೋ ಒಬ್ಬ ಸಾರ್ಸರರ್ ಆಗ್ತಾನೆ. ಅದರಲ್ಲೂ ಕೂಡ ಇವನ ಕರ್ಸ್ ಟೆಕ್ನಿಕ್ ತುಂಬಾನೇ ಸ್ಪೆಷಲ್ ಮತ್ತೆ ತುಂಬಾ ಅಡಾಪ್ಟಬಲ್. ಯಾಕೆ ಅಂದ್ರೆ ಇವನ ಕರ್ಸ್ ಟೆಕ್ನಿಕ್ ಬಂದ್ಬಿಟ್ಟು ಇಟ್ಸ್ ಕಾಲ್ಡ್ ಕರ್ಸ್ ಸ್ಪಿರಿಟ್ ಮ್ಯಾನಿಪುಲೇಷನ್. ಹಂಗಂದ್ರೆ ಇವನು ಯಾವುದೇ ಕರ್ಸ್ ಎನರ್ಜಿನ ಮ್ಯಾನಿಪುಲೇಷನ್ ಮಾಡಬಹುದು. ಮತ್ತೆ ಗೆತೋ ಅವನಿಗೆ ಎಷ್ಟು ಬೇಕೋ ಅಷ್ಟು ಕರ್ಸ್ ಸ್ಪಿರಿಟ್ಸ್ ಇನ್ಕ್ಲೂಡಿಂಗ್ ಸ್ಪೆಷಲ್ ಗ್ರೇಡ್ ಕರ್ಸ್ ಗಳನ್ನು ಸೇರಿಸಿ ಅವನಿಗೆ ಎಷ್ಟು ಬೇಕೋ ಅಷ್ಟು ಕರ್ಸ್ ಕೂಡ ಅವನು ಅಬ್ಸಾರ್ವ್ ಮಾಡ್ಕೋಬಹುದು. ಮತ್ತೆ ಅವನ ಪರ್ಸನಲ್ ಆರ್ಮಿ ಆಗಿ ಯೂಸ್ ಮಾಡ್ಕೋಬಹುದು. ಅಂಡ್ ಈ ಕರ್ಸ್ ಎನರ್ಜಿಗೆ ಡ್ರಾಬ್ಯಾಕ್ ಕೂಡ ಇದೆ. ಅದೇನು ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇವಾಗ ನೀವು ತಿಳ್ಕೊಬೇಕಾಗಿರೋದು, ಗೆತೋ ಹೇಳೋ ಪ್ರಕಾರ ಈ ಕರ್ಸ್ ಎನರ್ಜಿಗಳು ಅವನು ಅಬ್ಸರ್ವ್ ಮಾಡ್ಕೊಂಡಾಗ ಇದು ತುಂಬಾ ಕೆಟ್ಟದಾಗಿ ಟೇಸ್ಟ್ ಸಿಗುತ್ತಂತೆ. ಅಂಡ್ ಇದನ್ನ ಅವನು ಮಾಡ್ತಾ ಇರೋದು 2 ರೀಸನ್ಸ್ ಇಂದ. ಮೊದಲನೇದು, ಗೆತೋ ನಂಬ್ತಾನೆ ಇಡೀ ಜುಜುತ್ಸು ವರ್ಲ್ಡ್ ಅಲ್ಲಿ ಈ ಸ್ಟ್ರಾಂಗೆಸ್ಟ್ ಸಾರ್ಸರರ್ಸ್ ವೀಕ್ ಪರ್ಸನ್ಸ್ ನ ಕಾಪಾಡಬೇಕು ಅಂತ ನಂಬ್ತಾನೆ. ಅದಕ್ಕೋಸ್ಕರ ಅವನ ಎಬಿಲಿಟಿನ ಯೂಸ್ ಮಾಡ್ಕೊಂಡು ಅವನು ನಾನ್ ಸಾರ್ಸರರ್ ನ ಕಾಪಾಡ್ತಾ ಇರ್ತಾನೆ. ಎರಡನೇ ರೀಸನ್ ಏನಂದ್ರೆ, ಗೆತೋ ಅಬ್ಸರ್ವ್ ಮಾಡ್ಕೊಳ್ಳುವಂತ ಕರ್ಸ್ ಎನರ್ಜಿಗಳು ತುಂಬಾ ಕೆಟ್ಟದಾಗಿ ಟೇಸ್ಟ್ ಆದ್ರೂ ಕೂಡ ಅವನು ಯಾವತ್ತೂ ಕೂಡ ಒಬ್ಬನೇ ಅಂತ ಅನಿಸ್ತಿಲ್ಲ. ಬಿಕಾಸ್ ಆಫ್ ಗೋಜೋ ಇರೋದ್ರಿಂದ ಅವ್ನು ಯಾವಾಗ್ಲೂ ಒಬ್ಬನೇ ಅಂತ ಅನಿಸ್ತಿಲ್ಲ. ಅವನಿಗೆ ಒಬ್ಬ ಕಂಪನಿ ಇದಾನೆ, ಅವನ ಅರ್ಥ ಮಾಡ್ಕೊಂಡು ಒಬ್ಬ ಇದಾನೆ ಅಂತ ಅವನಿಗೆ ಅನ್ನಿಸ್ತಾ ಇತ್ತು. ಆದ್ರೆ ಒಂದು ದಿನ ಇದೆಲ್ಲ ಹಾಳಾಗುತ್ತೆ. ಯಾವಾಗ ಅಂದ್ರೆ, ಇವರಿಬ್ರು ಕೂಡ ಒಂದು ಟೀನೇಜ್ ಹುಡುಗಿನ ಕಾಪಾಡೋದಕ್ಕೆ ಒಂದು ಮಿಷನ್ ಗೆ ಕಳಿಸ್ತಾರೆ. ಜುಜುತ್ಸು ಕೈಸನ್ ವರ್ಲ್ಡ್ ಅಲ್ಲಿ ರೀಕೋ ಅಮನ ಅನ್ನೋ ಹುಡುಗಿನ ತುಂಬಾ ಜನ ಸಾಯಿಸಬೇಕು ಅಂತ ಇರ್ತಾರೆ. ಯಾಕೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಹಿಸ್ಟ್ರಿನ ತಿಳ್ಕೊಬೇಕಾಗತ್ತೆ. ಸುಮಾರು 1500 ವರ್ಷಗಳ ಹಿಂದೆ ತೆಂಗೆನ್ ಅನ್ನೋ ಒಬ್ಳು ಸಾರ್ಸರರ್ ಹುಟ್ಟುತ್ತಾಳೆ. ಅವಳು ಹುಟ್ಟುವಾಗ ಅವಳು ಒಂದು ಟೆಕ್ನಿಕ್ ನ ಪಡ್ಕೊಂಡು ಹುಟ್ಟುತ್ತಾಳೆ. ಅದು ಅವಳನ್ನ ಇಮ್ಮೋರ್ಟಲ್ ಆಗಿ ಅಂದ್ರೆ ಅಮರಲನ್ನಾಗಿ ಮಾಡುತ್ತೆ. ಈ ಟೆಕ್ನಿಕ್ ಇರೋ ಡೌನ್ ಸೈಡ್ ಏನಂದ್ರೆ, ಇವಳು ಎಲ್ಲಾ ನಾರ್ಮಲ್ ಜನರ ತರನೇ ಏಜ್ ಆಗೋದಿಕ್ಕೆ ಶುರು ಮಾಡ್ತಾಳೆ. ಸೊ ಅವಳು ಏಜ್ ಆಗ್ತಾ ಆಗ್ತಾ ಅದು ತುಂಬಾ ಪ್ರಾಬ್ಲಮ್ ಆಗೋದಿಕ್ಕೆ ಶುರು ಆಗುತ್ತೆ. ಸೊ ಸುಮಾರು ಅವಳು 500 ವರ್ಷಗಳು ಏಜ್ ಆದಾಗ ಅವಳು ಒಂಥರ ವಿಚಿತ್ರವಾಗಿ ಕಾಣಿಸೋದಿಕ್ಕೆ ಶುರು ಮಾಡ್ತಾಳೆ. ಇದು ತುಂಬಾ ಕೆಟ್ಟದ್ದು. ಯಾಕೆ ಅಂದ್ರೆ, ಇವಳ ಟ್ರಾನ್ಸ್ಫಾರ್ಮೇಶನ್ ಏನಾದ್ರು ಕಂಪ್ಲೀಟ್ ಆದ್ರೆ ಅವಳ ಮೇಲಿರುವಂತ ಕಂಟ್ರೋಲ್ ನ ಅವಳೇ ಕಳ್ಕೊಂಡು ಇಡೀ ಮ್ಯಾನ್ ಕೈಂಡ್ ಅಂದ್ರೆ ಮನುಷ್ಯರನ್ನ ಡೆಸ್ಟ್ರಾಯ್ ಮಾಡಬಹುದು ಅಂತ. ಸೊ ಈ ತರ ಆಗ್ಬಾರ್ದು ಅಂತ ತೆಂಗೆನ್ ಏನ್ ಮಾಡ್ತಾಳೆ ಅಂದ್ರೆ, ಪ್ರತಿ 500 ವರ್ಷಗಳಿಗೊಮ್ಮೆ ಅವಳ ಬಾಡಿನ ರೀಸೆಟ್ ಮಾಡ್ತಾಳೆ. ಅಂದ್ರೆ ಅವಳ ಬಾಡಿನ ಬೇರೊಂದು ಹೊಸ ಬಾಡಿ ಜೊತೆಗೆ ಮರ್ಜ್ ಮಾಡ್ಕೋತಾಳೆ. ಸೊ ಈ ತರ ಅವಳು ಬೇರೆ ಹೊಸ ದೇಹದೊಂದಿಗೆ ಮರ್ಜ್ ಮಾಡ್ಕೊಳ್ತಾ ಬಂದಿರೋದ್ರಿಂದಾನೆ ಅವಳು ಇನ್ನ ಹ್ಯೂಮನ್ ಅಂದ್ರೆ ಮನುಷ್ಯಳಾಗಿ ಇರೋದಕ್ಕೆ ಸಾಧ್ಯ ಆಗಿದ್ದು. ಅಂಡ್ ಈ ತರ ಮರ್ಜ್ ಆಗೋದು ತುಂಬಾ ಯಾವ್ದೋ ನಾರ್ಮಲ್ ಮನುಷ್ಯ ಅಥವಾ ರ್ಯಾಂಡಮ್ ಪರ್ಸನ್ ಜೊತೆಗೆ ಮರ್ಜ್ ಆಗೋದಕ್ಕೆ ಸಾಧ್ಯ ಇಲ್ಲ. ತೆಂಗೆನ್ ಮರ್ಜ್ ಆಗೋ ಪರ್ಸನ್ಗೆ ಒಂದು ಕಂಪ್ಯಾಟಬಲ್ DNA ಇರ್ಬೇಕಾಗತ್ತೆ, ಮತ್ತೆ ರೇರ್ ಟೈಪ್ ಆಫ್ ಇಂಡಿವಿಜುವಲ್ ಆಗ್ಬೇಕಾಗತ್ತೆ. ಅಂಡ್ ಇದಕ್ಕೆಲ್ಲದಕ್ಕೂ ಮೇಲಾಗಿ ಆ ತೆಂಗೆನ್ ಮರ್ಜ್ ಆಗೋ ಪರ್ಸನ್ ಒಂದು ಸ್ಟಾರ್ ಆಫ್ ಪ್ಲಾಸ್ಮಾ ವೆಸಲ್ ಆಗಿರ್ಬೇಕಾಗತ್ತೆ. ಸೊ 2006ರಲ್ಲಿ ರೀಕೋ ಒಬ್ಳು ವೆಸಲ್ ಆಗಿರ್ತಾಳೆ. ಅಂಡ್ ನಾನು ಮುಂಚೆನೆ ಹೇಳ್ದಾಗೆ ರೀಕೋನ ಸಾಯಿಸೋದಿಕ್ಕೆ ತುಂಬಾ ಅಸಾಸಿನ್ಸ್ ಗಳು ಕಾಯ್ಕೊಂಡಿದ್ದಾರೆ. ಅದರಲ್ಲಿ ಮೊದಲನೇ ಗ್ರೂಪ್ ಬಂದು ಕ್ಯೂ. ಈ ಆರ್ಗನೈಸೇಷನ್ ಜುಜುತ್ಸು ವರ್ಲ್ಡ್ ನ ಚೇಂಜ್ ಮಾಡಬೇಕು ಅಂತ ಇರ್ತಾರೆ. ಅಂಡ್ ರೀಕೋನ ಸಾಯಿಸಬೇಕು ಅಂತಿರೋ ಎರಡನೇ ಆರ್ಗನೈಸೇಷನ್ ಬಂದು ದಿ ಟೈಮ್ ವೆಸಲ್ ಅಸೋಸಿಯೇಷನ್. ಇವರೆಲ್ಲ ತೆಂಗೆನ್ನ ನಂಬೋ ಒಬ್ರು ನಾನ್ ಸಾರ್ಸರರ್ಸ್ ಆಗಿರ್ತಾರೆ. ಇನ್ನು ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ, ಈ ನಾನ್ ಸಾರ್ಸರರ್ ಗಳೆಲ್ಲ ತೆಂಗೆನ್ನ ಒಬ್ಳು ದೇವ್ರ ತರ ನೋಡ್ತಾರೆ. ಸೊ ಅವರಿಗೆಲ್ಲ ಅವರ ದೇವ್ರ ಜೊತೆಗೆ ಈ ನಾರ್ಮಲ್ ಹ್ಯೂಮನ್ ಮರ್ಜ್ ಆಗೋದು ಇಷ್ಟ ಇರೋದಿಲ್ಲ. ಸೊ ಅವರೆಲ್ಲ ಸೇರ್ಕೊಂಡು ಒಬ್ಬ ಅಸಾಸಿನ್ ನ ಹೈಯರ್ ಮಾಡ್ತಾರೆ. ಅಂಡ್ ಅವನಿಗೆ ಆ ರೀಕೋನ ಸಾಯಿಸೋದಿಕ್ಕೆ ಹೇಳ್ತಾರೆ. ಸೊ ಆ ಅಸಾಸಿನೇ ಟೋಜಿ ಫುಶಿ ಗೋರೋ. ಮತ್ತೆ ಟೋಜಿ ಬಗ್ಗೆ ಹೇಳೋದಾದ್ರೆ, ಟೋಜಿನ ಅಪ್ಪ ಜೆನಿನ್ ಕ್ಲಾನ್ ನ ಲೀಡರ್ ಆಗಿರ್ತಾರೆ. ಆದ್ರೆ ಟೋಜಿ ಜೆನಿನ್ ಕ್ಲಾನ್ ನ ಬಿಟ್ಟು ಬಂದ್ಬಿಡ್ತಾನೆ. ಯಾಕೆಂದ್ರೆ ಜೆನಿನ್ ಕ್ಲಾನ್ ಟೋಜಿನ ತುಂಬಾ ಅಬ್ಯೂಸ್ ಮಾಡ್ತಿರ್ತಾರೆ. ಈ ಟೋಜಿನ ಜೆನಿನ್ ಕ್ಲಾನ್ ಯಾಕೆ ಬುಲ್ಲೀಡ್ ಮಾಡಿದ್ರು ಅಂದ್ರೆ, ಟೋಜಿಗೆ ಯಾವ್ದೇ ತರದ ಕರ್ಸ್ ಎನರ್ಜಿ ಇರೋದಿಲ್ಲ. ಡೀಟೇಲ್ ಆಗಿ ಹೇಳೋದಾದ್ರೆ, ಗೋಜೋಗೆ ಅನ್ಲಿಮಿಟೆಡ್ ಆಫ್ ಕರ್ಸ್ ಎನರ್ಜಿ ಯಾವ ತರ ಇದೆಯೋ ಅದೇ ತರದ ನಾರ್ಮಲ್ ಜನರುಗಳಿಗೆ ಸ್ವಲ್ಪ ಟೈನಿ ಬಿಟ್ ಆಫ್ ಕರ್ಸ್ ಎನರ್ಜಿ ಇದ್ದೇ ಇರುತ್ತೆ. ಬಟ್ ಈ ಟೋಜಿಗಂತೂ ಒಂದು ಪಿನ್ ಡ್ರಾಪ್ ಅಷ್ಟು ಕರ್ಸ್ ಎನರ್ಜಿ ಇಲ್ಲ. ಸೊ ಅದರಿಂದ ಜೆನಿನ್ ಕ್ಲಾನ್ಗೆ ಈ ಟೋಜಿ ಒಬ್ಬ ಇಂಬ್ಯಾರಸ್ಮೆಂಟ್ ಅಂತ ಅನಿಸ್ತಾರೆ. ಬಟ್
ಈ ಕರ್ಸ್ ನ ಬದಲಾಗಿ ಟೋಜಿಗೆ ಸೂಪರ್ ಹ್ಯೂಮನ್ ಸ್ಟ್ರೆಂತ್ ಮತ್ತೆ ಶಾರ್ಪ್ ಸೆನ್ಸಸ್ ಇಂದ ಅವನು ಕರ್ಸ್ ಎನರ್ಜಿನ ನೋಡೋ ಎಬಿಲಿಟಿ ಇದೆ. ಇದರಿಂದನೇ ಟೋಜಿ ತುಂಬಾ ಡೇಂಜರಸ್. ಆದ್ರೂ ಕೂಡ ರೀಕೋನ ಸಾಯಿಸೋದಿಕ್ಕೆ ಇವನು ಗೋಜೋ ಮತ್ತೆ ಗೆತೋನ ಸರ್ಪಾಸ್ ಮಾಡ್ಬೇಕಾಗತ್ತೆ. ಗೋಜೋ ಮತ್ತೆ ಗೆತೋಗೆ ಮಿಷಿನ್ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಕ್ಯೂ ಅಸಾಸಿನೇಷನ್ಸ್ ಗಳಿಂದ ರೀಕೋನ ಗೆತೋ ಕಾಪಾಡ್ತಾನೆ. ಅಂಡ್ ಗೋಜೋ ಕ್ಯೂ ಅಸಾಸಿನೇಷನ್ ಗ್ರೂಪ್ ನ ಬೆಸ್ಟ್ ಸೋಲ್ಜರ್ಸ್ ನ ಸೋಲ್ಸಿರೋದ್ರಿಂದ ಆ ಗ್ರೂಪ್ ಎಲ್ಲ ಬ್ಯಾಕ್ ಆಫ್ ಆಗ್ತಾರೆ. ಸೊ ಈಗ ಪ್ಲಾನ್ ಏನಂದ್ರೆ ರೀಕೋನ ಜುಜುತ್ಸು ಹೈಗೆ ಕರ್ಕೊಂಡ್ ಬರೋದು. ಆದ್ರೆ ರೀಕೋ ಅವಳ ಬೆಸ್ಟ್ ಫ್ರೆಂಡ್ ನ ಕೊನೆ ಸರಿ ನೋಡ್ಬೇಕು ಅಂತ ಹೋಗ್ತಾಳೆ. ಇದನ್ನ ರೀಕೋಗೆ ಯಾಕೆ ಅಲೋ ಮಾಡ್ತಾರೆ ಅಂದ್ರೆ ಇದು ತೆಂಗೆನ್ನ ಆರ್ಡರ್ ಆಗಿರುತ್ತೆ. ಏನಂದ್ರೆ ಯಾರು ವೆಸಲ್ ಆಗಿರ್ತಾರೆ ಅವರ ವಿಶಸ್ ಏನಿರುತ್ತೆ ಅದನ್ನ ಫುಲ್ಫಿಲ್ ಮಾಡ್ಬೇಕಾಗಿರುತ್ತೆ. ಸೊ ಇನ್ನ ಮರ್ಜ್ ಆಗೋದಿಕ್ಕೆ 2 ದಿನ ಟೈಮ್ ಇರೋದ್ರಿಂದ ಸೊ ರೀಕೋಗೆ ಅವಳ ಫ್ರೆಂಡ್ ನ ಮೀಟ್ ಮಾಡೋದಿಕ್ಕೆ ಅಲೋ ಮಾಡ್ತಾರೆ. ಸೊ ಅವರು ಸ್ಕೂಲಲ್ಲಿ ಇರ್ಬೇಕಾದ್ರೂ ರೀಕೋ ಮೇಲೆ ಅಟ್ಯಾಕ್ ನಡೆಯುತ್ತೆ. ಸೊ ಅಸಾಸಿನ್ಸ್ ಗಳು ಅಟ್ಯಾಕ್ ಮಾಡ್ತಾರೆ. ಆದ್ರೆ ಈ ಅಸಾಸಿನ್ಸ್ ಗಳನ್ನ ಟೋಜಿನೇ ರಿಕ್ರೂಟ್ ಮಾಡ್ಕೊಂಡಿರೋದು. ಯಾಕೆ ಅಂದ್ರೆ ಇದು ಟೋಜಿನ ಮಾಸ್ಟರ್ ಪ್ಲಾನ್ ಆಗಿತ್ತು. ಟೋಜಿಗೆ ಗೊತ್ತು ಗೋಜೋ ಅವನ ಫುಲ್ ಸ್ಟ್ರೆಂತ್ ಅಲ್ಲಿ ಇದ್ರೆ ನಾನು ರೀಕನ ಸಾಯಿಸೋದಿಕ್ ಆಗೋದಿಲ್ಲ ಅಂತ. ಸೊ ಅವನ ಶಕ್ತಿನ ರೆಡ್ಯೂಸ್ ಮಾಡೋದಿಕ್ಕೆ ಈ ಅಸಾಸಿನ್ಸ್ ನ ಗೋಜೋ ಮೇಲೆ ಅಟ್ಯಾಕ್ ಮಾಡೋದಿಕ್ಕೆ ಬಿಡ್ತಾರೆ. ಸೊ ಟೋಜಿ ರೀಕೋ ಮೇಲೆ 30 ಮಿಲಿಯನ್ ಯೆನ್ ಬೌಂಟಿ ಆಗ್ತಾನೆ. ಸೊ ಯಾರು ರೀಕೋನ ಸಾಯಿಸ್ತಾರೋ ಅವ್ರಿಗೆ 30 ಮಿಲಿಯನ್ ಯೆನ್ ಸಿಗುತ್ತೆ. ಆದ್ರೆ ಇದು ಒಂದು ದೊಡ್ಡ ಮಾಸ್ಟರ್ ಪ್ಲಾನ್. ಯಾಕೆ ಅಂದ್ರೆ ಅವನಿಗೆ ಗೊತ್ತಿತ್ತು ಆ ಎಲ್ಲಾ ಅಸಾಸಿನ್ಸ್ ಗಳು ಸಾಯ್ತಾರೆ ಅಂತ. ಅಂಡ್ ಇದೇ ಬೌಂಟಿ ಕಾರಣದಿಂದ ಗೋಜೋ 2 ದಿನ ನಿದ್ದೆ ಮಾಡದೆ ರೀಕೋನ ಕಾಯ್ತಾ ಇರ್ತಾನೆ. ಅಂಡ್ ಯಾವಾಗ ಟೋಜಿ ಮತ್ತೆ ಗೋಜೋ ಎದುರಾಗ್ತಾರೋ ಅವನು 2 ದಿನದಿಂದ ಫುಲ್ ಸ್ಟ್ರೆಸ್ಫುಲ್ ಆಗಿ ತುಂಬಾ ವೀಕ್ ಆಗಿರ್ತಾನೆ. ಅಂಡ್ ಎಲ್ಲಾ ಅಸಾಸಿನ್ಸ್ ಇಂದ ಗೋಜೋ ರೀಕೋನ ಕಾಪಾಡಿದ್ಮೇಲೆ ಫೈನಲಿ ರೀಕೋ ಸಕ್ಸಸ್ಫುಲ್ ಆಗಿ ಸೇಫ್ ಆಗಿದ್ದಾಳೆ ಅಂತ ಅನ್ಕೊಳ್ತಿದ್ದಂಗೆ ಟೋಜಿ ಸರ್ಪ್ರೈಸ್ ಅಟ್ಯಾಕ್ ಮಾಡ್ತಾನೆ. ಅಂಡ್ ಗೋಜೋ ಮತ್ತೆ ಟೋಜಿ ಮಧ್ಯೆ ಫೈಟ್ ಆದ್ಮೇಲೆ ಗೋಜೋ ಸಾಯ್ತಾನೆ. ಅಂಡ್ ಇದೇ ಟೈಮ್ ಅಲ್ಲಿ ರೀಕೋ ಜುಜುತ್ಸು ಹೈನ ಅಂಡರ್ ಗ್ರೌಂಡ್ ಅಲ್ಲಿ ಮರ್ಜ್ ಗೆ ರೆಡಿ ಆಗಿರ್ತಾಳೆ. ಬಟ್ ಅದಕ್ಕೂ ಮುಂಚೆ ರೀಕೋಗೆ ಫೈನಲ್ ಆಗಿ ಲಾಸ್ಟ್ ಚಾನ್ಸ್ ಕೇಳ್ತಾರೆ. ನೀನು ನಿಜವಾಗ್ಲೂ ತೆಂಗಿನ ಜೊತೆಗೆ ಮರ್ಜ್ ಆಗ್ಬೇಕಾ ಅಥವಾ ನೀನು ನಾರ್ಮಲ್ ಲೈಫ್ ಗೆ ವಾಪಸ್ ಹೋಗ್ಬೇಕಾ ಅಂತ. ಸೊ ಈಗ ರೀಕೋ ಅವಳ ಲೈಫ್ ನ ಡಿಸಿಷನ್ ನ ತಗೊಳ್ತಾಳೆ. ಅವಳು ನಾರ್ಮಲ್ ಲೈಫ್ ನ ಚೂಸ್ ಮಾಡ್ತಾಳೆ. ಅಂಡ್ ಅದೇ ಟೈಮ್ಗೆ ಎಕ್ಸಾಕ್ಟ್ ಆಗಿ ಟೋಜಿ ಅಲ್ಲಿಗೆ ಬಂದು ರೀಕೋನ ಸಾಯಿಸ್ತಾನೆ. ಅಂಡ್ ಇದಾದ್ಮೇಲೆ ನಾವು ಗೆತೋ ಮತ್ತೆ ಟೋಜಿ ಮಧ್ಯ ಒಂದು ಎಪಿಕ್ ಫೈಟ್ ನ ನೋಡ್ತೀವಿ. ಅಂಡ್ ಇದೇ ಫೈಟ್ ಅಲ್ಲಿ ಗೆತೋನ ಕರ್ ಸ್ಪಿರಿಟ್ ಮ್ಯಾನಿಪುಲೇಷನ್ ನ ಪವರ್ ಇಲ್ಲಿ ನಾವೊಂದು ಡ್ರಾಬ್ಯಾಕ್ ನ ನೋಡ್ತೀವಿ. ಟೋಜಿ ಒಬ್ಬ ಬೆಸ್ಟ್ ಅಸಾಸಿನ್. ಯಾಕೆ ಅಂದ್ರೆ ಅವನ ಹತ್ರ ತುಂಬಾ ಕಲೆಕ್ಷನ್ಸ್ ಆಫ್ ವೆಪನ್ಸ್ ಇದೆ. ಈ ವೆಪನ್ಸ್ ತುಂಬಾ ಸ್ಟ್ರಾಂಗು. ಈ ವೆಪನ್ಸ್ ನ ಯೂಸ್ ಮಾಡ್ಕೊಂಡೆ ಅವನು ಎಲ್ಲಾ ಕರ್ ಸ್ಪಿರಿಟ್ಸ್ ನ ಸೋಲಿಸ್ತಾನೆ. ಮತ್ತೆ ಅವನ ವೆಪನ್ಸ್ ಇಂದಾನೆ ಅವನಿಗೆ ತುಂಬಾ ಶಕ್ತಿ ಕೂಡ ಬರುತ್ತೆ. ಟೋಜಿ ಅವನ ಎಲ್ಲಾ ಕರ್ಸ್ ಟೂಲ್ ನು ಒಂದು ಕರ್ ಸ್ಪಿರಿಟ್ಸ್ ನ ಒಳಗಡೆ ಇಟ್ಟಿರ್ತಾನೆ. ಸೊ ಗೆತೋ ಅನ್ಕೋತಾನೆ ಆ ಟೋಜಿನ ಸ್ಪಿರಿಟ್ ನ ಇವನು ಕಂಟ್ರೋಲ್ ಮಾಡಬಹುದು ಮತ್ತೆ ಅಬ್ಸರ್ವ್ ಮಾಡ್ಕೋಬಹುದು ಅಂತ ಅನ್ಕೊಳ್ತಾನೆ. ಬಟ್ ಗೆತೋಗೆ ಗೊತ್ತಿರಲಿಲ್ಲ ಏನಂದ್ರೆ ಯಾವಾಗ ಕರ್ ಸ್ಪಿರಿಟ್ ನ ಮಾಸ್ಟರ್ ಡಿಫೀಟ್ ಆಗ್ತಾರೋ ಆಗ ಮಾತ್ರ ಅವರ ಕರ್ ಸ್ಪಿರಿಟ್ ನ ಅವರು ಅಬ್ಸರ್ವ್ ಮಾಡ್ಕೋಬಹುದು ಅಥವಾ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಅಂತ. ಸೊ ಗೆತೋನ ಈ ಮಿಸ್ಕ್ಯಾಲ್ಕುಲೇಷನ್ ಇಂದ ಅವನು ಟೋಜಿಯಿಂದ ಸಿಕ್ಕಾಬಟ್ಟೆ ಒದೆ ತಿಂತಾನೆ. ಆದ್ರೂ ಕೂಡ ಟೋಜಿ ಗೆತೋನ ಸಾಯಿಸೋದಿಲ್ಲ. ಯಾಕೆ ಅಂದ್ರೆ ಇಲ್ಲಿವರೆಗೂ ಗೆತೋ ಅಬ್ಸರ್ವ್ ಮಾಡ್ಕೊಂಡಿರುವಂತ ಎಲ್ಲಾ ಕರ್ ಸ್ಪಿರಿಟ್ಸ್ ಅವನು ಸತ್ತ ನಂತರ ಅದೆಲ್ಲ ರಿಲೀಸ್ ಆಗ್ಬಿಡುತ್ತೆ ಅಂತ. ಸೊ ಅದಕ್ಕೋಸ್ಕರ ಟೋಜಿ ಗೆತೋನ ಸಾಯಿಸೋದಿಲ್ಲ. ಸೊ ಟೋಜಿ ಜುಜುತ್ಸು ಹೈಯಿಂದ ರೀಕೋನ ಬಾಡಿನ ತಗೊಂಡು ಟೈಮ್ ವೆಸಲ್ ಅಸೋಸಿಯೇಷನ್ ಗೆ ಅವಳ ಬಾಡಿನ ಕೊಟ್ಟು ಅವನ ಪ್ರೈಸ್ ನ ತಗೊಳ್ತಾನೆ. ಅಂಡ್ ಟೋಜಿ ಅವನ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡು ಆಚೆ ಬರ್ತಿದ್ದಂಗೆ ಗೋಜೋನ ಎದುರಿಸ್ತಾನೆ. ಸೊ ಟೋಜಿಯಿಂದ ಗೋಜೋ ಇನ್ನೇನು ಸಾಯೋ ಹಂತದಲ್ಲಿ ಇರುವಾಗ ಅವನ ಹತ್ರ ಇರುವಂತ ಎಲ್ಲ ಶಕ್ತಿನ ಯೂಸ್ ಮಾಡಿ ಗೋಜೋ ರಿವರ್ಸ್ ಕರ್ಸ್ ಟೆಕ್ನಿಕ್ ನ ಕಲಿತಾನೆ. ರಿವರ್ಸ್ ಕರ್ಸ್ ಟೆಕ್ನಿಕ್ ಅಂದ್ರೆ ಯಾವಾಗ ನಿಮ್ಮ ಹತ್ರ ನೆಗೆಟಿವ್ ಎನರ್ಜಿ ಇರುತ್ತೆ ಅದ್ರ ಜೊತೆಗೆ ಇನ್ನ ನೆಗೆಟಿವ್ ಎನರ್ಜಿನ ಸೇರಿಸಿದಾಗ ಅದು ಪಾಸಿಟಿವ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ಆಗ ಆ ಪಾಸಿಟಿವ್ ಎನರ್ಜಿ ನಿಮ್ಮ ಬಾಡಿನ ಹೀಲ್ ಮಾಡುತ್ತೆ ಮತ್ತೆ ಅದು ನಿಮ್ಮ ಕರ್ಸ್ ಟೆಕ್ನಿಕ್ ನ ಕೂಡ ಇನ್ನ ಜಾಸ್ತಿ ಫ್ಯೂಲ್ ಮಾಡುತ್ತೆ. ಸೊ ಇದರಿಂದ ಗೋಜೋ ಅವನ ಲೈಫ್ ನ ಪಣಕ್ಕಿಟ್ಟು ರಿವರ್ಸ್ ಕರ್ಸ್ ಟೆಕ್ನಿಕ್ ನ ಕಲಿತಾನೆ. ಅಂಡ್ ಅವನ ಬಾಡಿನ ಹೀಲ್ ಮಾಡಿಕೊಂಡು ಜುಜುತ್ಸು ಹೈನ ನೆಕ್ಸ್ಟ್ ಲೆವೆಲ್ ನ ಅನ್ಲಾಕ್ ಮಾಡ್ತಾನೆ. ಸೊ ಇದೇ ಕಾರಣದಿಂದ ಅವನು ಹ್ಯಾಲೋ ಪರ್ಪಲ್ ನ ಯೂಸ್ ಮಾಡಿ ಟೋಜಿನ ಡೆಸ್ಟ್ರಾಯ್ ಮಾಡ್ತಾನೆ. ಅಂಡ್ ಟೋಜಿ ಸಾಯೋದಕ್ಕೂ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ವಿಷಯನ ರಿವೀಲ್ ಮಾಡ್ತಾನೆ. ಅದೇನು ಅಂದ್ರೆ 4 ವರ್ಷದ ಹಿಂದೆ ಟೋಜಿನ ಹೆಂಡತಿ ಮೆಗುಮಿ ಅನ್ನೋ ಮಗುಗೆ ಜನ್ಮ ಕೊಡ್ತಾಳೆ. ಅಂಡ್ ಅವನು ಹುಟ್ಟಿದ ತಕ್ಷಣ ಅವನ ಹೆಂಡತಿ ಅಲ್ಲೇ ಸತ್ತಿರ್ತಾಳೆ. ಅಂಡ್ ಇದರಿಂದ ಟೋಜಿ ಸ್ವಲ್ಪ ದುಡ್ಡು ಮಾಡ್ಬೇಕು ಅಂತ ಬಯಸಿ ಮೆಗುಮಿನ ಜೆನಿನ್ ಕ್ಲಾನ್ ಗೆ ಮಾರ್ತಾನೆ. ಸೊ ಡೀಲ್ ಏನಂದ್ರೆ ಟೋಜಿ ಅವನ ಮಗನ ಕರ್ಸ್ ಅಪಿಯರ್ ಆಗಿದ ತಕ್ಷಣ
ಅವನನ್ನ ಜೆನಿನ್ ಕ್ಲಾನ್ ಗೆ ಒಪ್ಪಿಸ್ಬೇಕಾಗಿರುತ್ತೆ. ಆದ್ರೆ ಟೋಜಿಗೆ ಗೊತ್ತಿರುತ್ತೆ ಜೆನಿನ್ ಕ್ಲಾನ್ ಅಲ್ಲಿ ಅವನ ಮಗ ಬೆಳೆಯೋದು ತುಂಬಾ ಕೆಟ್ಟ ವಿಷಯ ಅಂತ. ಸೊ ಅದರಿಂದ ಗೋಜೋಗೆ ಟೋಜಿ ಅವನು ಸಾಯೋದಕ್ಕಿಂತ ಮುಂಚೆ ಅವನ ಮಿಸ್ಟೇಕ್ ನ ಸರಿ ಮಾಡೋದಿಕ್ಕೆ ಗೋಜೋಗೆ ಮೆಗುಮಿ ಬಗ್ಗೆ ಹೇಳ್ತಾನೆ. ಸೊ ಗೋಜೋ ಇದ್ರ ಬಗ್ಗೆ ಏನಾದ್ರು ಆಕ್ಷನ್ ತಗೊಳ್ಳಿ ಅಂತ. ಸೊ ಈ ಕಡೆ ಗೆತೋ ಅವನ ಕಾನ್ಶಿಯಸ್ನೆಸ್ ನ ಮತ್ತೆ ವಾಪಸ್ ತಗೊಂಡು ಅವನು ಟೈಮ್ ವೆಸಲ್ ಅಸೋಸಿಯೇಷನ್ ಗೆ ಬರ್ತಾನೆ. ಆದ್ರೆ ಅಲ್ಲಿನ ಫಾಲೋವರ್ಸ್ ಎಲ್ಲ ರೀಕೋನ ಸಾವನ್ನ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಆ ಮೂಮೆಂಟ್ ಅಲ್ಲಿ ಗೋಜೋಗೆ ಅಲ್ಲಿರೋರು ಎಲ್ಲಾರನ್ನೂ ಸಾಯಿಸ್ಬಿಡ್ಬೇಕು ಅನ್ನೋಷ್ಟು ಕೋಪ ಬರ್ತಾ ಇರುತ್ತೆ. ಅಂಡ್ ಗೆಟೋಗೂ ಕೂಡ ಅಷ್ಟೇ ಕೋಪ ಬರ್ತಾ ಇರುತ್ತೆ. ಆದ್ರೂ ಕೂಡ ಗೆಟೋ ಗೋಜೋನ ಸಮಾಧಾನ ಮಾಡ್ತಾನೆ. ಯಾಕಂದ್ರೆ ಇವ್ರನ್ನ ಸಾಯಿಸಿದ್ರೆ ಇಲ್ಲೇನು ಪಾಯಿಂಟೇ ಇರೋದಿಲ್ಲ ಅಂತ. ಯಾಕಂದ್ರೆ ಗೆಟೋಗೆ ಒಂದು ಬಿಲೀವ್ ಇತ್ತು. ಅವ್ನು ಅನ್ಕೊಂಡಿರ್ತಾನೆ ಸ್ಟ್ರಾಂಗೆಸ್ಟ್ ಗಳು ವೀಕೆಸ್ಟ್ ಗಳನ್ನ ಸೇವ್ ಮಾಡ್ಬೇಕು ಅಂತ. ಸೊ ಈ ಇನ್ಸಿಡೆಂಟ್ ಇಂದ ಇನ್ನ 1 ವರ್ಷದಲ್ಲಿ ಅವನ ಬಿಲೀಫ್ ಸಿಸ್ಟಮ್ ಪೂರ್ತಿ ಬದಲಾಗುತ್ತೆ. ಹೇಗೆ ಅಂದ್ರೆ ಗೆತೋನ ಗೋಜೋ ರಿವರ್ಸ್ ಕರ್ಸ್ ಟೆಕ್ನಿಕ್ ಕಲ್ತಿರೋದ್ರಿಂದ ಗೆತೋನ ಸರ್ಪಾಸ್ ಮಾಡ್ಬಿಟ್ಟಿದ್ದಾನೆ. ಅಂಡ್ ಈ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಕೂಡ ಒಟ್ಟಿಗೆ ಕೆಲಸ ಮಾಡೋದನ್ನ ಸ್ಟಾಪ್ ಮಾಡಿದ್ದಾರೆ. ಯಾಕೆ ಅಂದ್ರೆ ಹೈ ಲೆವೆಲ್ ಥ್ರೆಟ್ಸ್ ಏನಾರು ಬಂದ್ರೆ ಗೋಜೋ ಸಿಂಗಲ್ ಹ್ಯಾಂಡೆಡ್ಲಿ ಅದನ್ನ ನೋಡ್ಕೊಳ್ತಾನೆ. ಅಂಡ್ ಲೋ ಲೆವೆಲ್ ಥ್ರೆಟ್ಸ್ ಏನಾರು ಬಂದ್ರೆ ಅದನ್ನ ಸುಗುರೋ ಗೆತೋಗೆ ಅಸೈನ್ ಮಾಡಲಾಗುತ್ತೆ. ಸೊ ಇದರಿಂದ ಸುಗುರೋ ಗೆತೋಗೆ ಮೆಂಟಲ್ ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅಂಡ್ ಅವನು ತುಂಬಾ ಕೆಲಸ ಇಲ್ದಿರೋದ್ರಿಂದ ಅವನಾಗವನೇ ಹೋಗಿ ತುಂಬಾ ಕರ್ ಸ್ಪಿರಿಟ್ಸ್ ನ ಅಬ್ಸರ್ವ್ ಮಾಡ್ಕೊಂಡು ತಿನ್ನೋದಕ್ಕೆ ಶುರು ಮಾಡ್ತಾನೆ. ಮತ್ತೆ ಅವನೇ ಕ್ವಶನ್ ಕೇಳ್ಕೊಳ್ತಾನೆ, ನಾನು ಯಾಕೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಸೊ ಅವನ ಬಿಲೀವ್ ಆಗಿತ್ತು ಈ ಸ್ಟ್ರಾಂಗೆಸ್ಟ್ ಸಾರ್ಸರರ್ಸ್ ನಾನ್ ಸಾರ್ಸರರ್ಸ್ ನ ಕಾಪಾಡಬೇಕು ಅಂತ. ಆದ್ರೆ ಈಗ ಅವನಿಗೆ ರಿಯಲೈಸ್ ಆಗಿದೆ ತುಂಬಾ ಜನಗಳು ಇದನ್ನ ಡಿಸರ್ವ್ ಮಾಡೋದಿಲ್ಲ ಅಂತ. ಗೆತೋ ತುಂಬಾ ಡೀಪ್ ಆಗಿ ಡಿಪ್ರೆಷನ್ ಅಲ್ಲಿ ಇರೋದ್ರಿಂದ ಯೂಕಿ ಸುಮುಕೋ ಜೊತೆಗೆ ಅವನ ಲೈಫ್ ಚೇಂಜಿಂಗ್ ಕಾನ್ವರ್ಸೇಷನ್ ಮಾಡ್ತಾನೆ. 2007ರಲ್ಲಿ ಯೂಕಿ ಸುಮುಕೋ ಗೋಜೋ ತರನೇ ತುಂಬಾ ಸ್ಟ್ರಾಂಗೆಸ್ಟ್ ಸಾರ್ಸರರ್. ಇವಳ ಕನಸು ಯಾವುದೇ ಕರ್ ಸ್ಪಿರಿಟ್ ಇಲ್ದೇ ಇರುವಂತ ಪ್ರಪಂಚವನ್ನ ಸೃಷ್ಟಿ ಮಾಡೋದು. ನೀವು ನನ್ನ ಜುಜುತ್ಸು ಕೈಸನ್ ಸೀಸನ್ 1 ಎಕ್ಸ್ಪ್ಲನೇಷನ್ ಮತ್ತೆ ಜುಜುತ್ಸು ಕೈಸನ್ 0 ಮೂವಿ ಎಕ್ಸ್ಪ್ಲನೇಷನ್ ನ ನೋಡಿದ್ರೆ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಜುಜುತ್ಸು ಕೈಸನ್ ಪ್ರಪಂಚದಲ್ಲಿ ಕರ್ಸ್ ಎನರ್ಜಿ ಮನುಷ್ಯರ ನೆಗೆಟಿವ್ ಎಮೋಷನ್ಸ್ ಇಂದ ಕ್ರಿಯೇಟ್ ಆಗುತ್ತೆ ಅಂತ. ಸೊ ಯೂಕಿ ಹೇಳ್ತಾಳೆ ಕರ್ಸ್ ಸ್ಪಿರಿಟ್ಸ್ ನ ಸ್ಟಾಪ್ ಮಾಡಬೇಕು, ಕರ್ಸ್ ಎನರ್ಜಿನ ಸ್ಟಾಪ್ ಮಾಡಬೇಕು ಅಂದ್ರೆ ನಾವು ಎಲ್ಲಾ ಮನುಷ್ಯರಿಂದ ಕರ್ಸ್ ಎನರ್ಜಿನ ತೆಗಿಬೇಕು. ಸೊ ಟೋಜಿ ತರ ಮಾಡಬೇಕು ಅಂತ ಹೇಳ್ತಾಳೆ. ಇಲ್ಲಾಂದ್ರೆ ಎರಡನೇ ಆಪ್ಷನ್, ನೀವು ಎಲ್ಲಾ ಮನುಷ್ಯರಿಗೂ ಕರ್ಸ್ ಎನರ್ಜಿನ ಕಂಟ್ರೋಲ್ ಮಾಡೋದು ಹೆಂಗೆ ಅಂತ ಕಲಿಸ್ಬೇಕು. ಸೊ ಆಗ ಅವರ ಕರ್ಸ್ ಎನರ್ಜಿನ ಅವರು ಕಂಟ್ರೋಲ್ ಮಾಡಿ ಯಾವುದೇ ಕರ್ಸ್ ಸ್ಪಿರಿಟ್ ಅದರಿಂದ ಹುಟ್ಟೋದಿಲ್ಲ. ಇದೇ ಕಾನ್ವರ್ಸೇಷನ್ ಅಲ್ಲಿ ಗೆತೋಗೆ 3ನೇ ಆಪ್ಷನ್ ಐಡಿಯಾ ಬರುತ್ತೆ. ಅದೇ ಎಲ್ಲಾ ನಾನ್ ಸಾರ್ಸರ್ ಗಳನ್ನ ಎಲಿಮಿನೇಟ್ ಅಥವಾ ಸಾಯಿಸೋದು. ಅಂಡ್ ಯೂಕಿ ಇದನ್ನ ಕೇಳಿಸ್ಕೊಂಡು ಯೋಚನೆ ಮಾಡಿ ಇದೇ ತುಂಬಾ ಈಸಿಯಾದ ದಾರಿ ಅಂತ ಹೇಳ್ತಾಳೆ. ಅಂಡ್ ಇದ್ರ ಜೊತೆಗೆ ಯೂಕಿ ಇನ್ನೊಂದು ವಿಷಯನ ಕೂಡ ರಿವೀಲ್ ಮಾಡ್ತಾಳೆ. ಏನಂದ್ರೆ ರೀಕೋನ ಮರ್ಜ್ ತೆಂಗಿನ ಜೊತೆಗೆ ಆಗದೆ ಇರೋದ್ರಿಂದ ನಾವೆಲ್ಲರೂ ಅಂದ್ಕೊಂಡಿದ್ವಿ ತೆಂಗೆನ್ ತುಂಬಾ ಹ್ಯುಮ್ಯಾನಿಟಿಗೆ ಥ್ರೆಟ್ ಆಗ್ತಾಳೆ ಅಂತ. ಆದ್ರೆ ಆತರ ಏನು ಆಗ್ತಾ ಇಲ್ಲ ಅಂತ. ಈ ಮೀಟಿಂಗ್ ಎಲ್ಲ ಆದ್ಮೇಲೆ ಒಂದು ವಿಷಯ ಗೊತ್ತಾಗುತ್ತೆ, ಜುಜುತ್ಸು ಹೈನಾ ಒಬ್ಬ ಯಂಗ್ ಸ್ಟೂಡೆಂಟ್ ಆದ ಹ್ಯೂರಾ ಒಂದು ಮಿಷಿನ್ ನಲ್ಲಿ ಸಾತ್ತಿದ್ದಾನೆ ಅಂತ. ಅಂಡ್ ಅದೇ ಮಿಷಿನ್ ನಲ್ಲಿ ನನಮಿ ಕೂಡ ತುಂಬಾ ಕ್ಲೋಸ್ ಆಗಿ ಎಸ್ಕೇಪ್ ಆಗಿರ್ತಾನೆ. ಸೊ ಗೆತೋ ಇಲ್ಲಿ ಕೇಳ್ತಾನೆ, ನಾವ್ ಇಷ್ಟೊಂದೆಲ್ಲ ಕಷ್ಟ ಪಡ್ತಾ ಇರೋದು ಬರೀ ಈ ನಾನ್ ಸಾರ್ಸರರ್ ನ ಕಾಪಾಡೋದಿಕ್ಕ ಅಂತ. ಸೆಪ್ಟೆಂಬರ್ 2007ಕ್ಕೆ ಒಂದು ಹಳ್ಳಿಲಿ ಇಬ್ಬರು ಹುಡುಗಿಯರನ್ನ ಅಲ್ಲಿರುವಂತ ಎಲ್ಲಾ ಹಳ್ಳಿ ಜನರು ತುಂಬಾ ತೊಂದರೆ ಕೊಡ್ತಾ ಇರ್ತಾರೆ. ಯಾಕೆ ಅಂದ್ರೆ ಆ ಇಬ್ಬರು ಹುಡುಗಿಯರಿಗೂ ಕರ್ ಸ್ಪಿರಿಟ್ಸ್ ಕಾಣಿಸ್ತವೆ ಅಂತ. ಸೊ ಇಲ್ಲಿಂದ ಗೆತೋ ಪೂರ್ತಿಯಾಗಿ ಬದಲಾಗ್ತಾನೆ. ಅವನು ಆ ಇಬ್ಬರು ಹುಡುಗಿಯರನ್ನ ಕಾಪಾಡೋದಿಕ್ಕೆ ಅಲ್ಲಿರುವಂತ 100 ಜನರನ್ನ ಅವನ ಕರ್ ಸ್ಪಿರಿಟ್ಸ್ ಇಂದ ಸಾಯಿಸ್ತಾನೆ ಮತ್ತೆ ಆ ಇಡೀ ಹಳ್ಳಿನ ಧ್ವಂಸ ಮಾಡ್ತಾನೆ. ಅಂಡ್ ಆಗ್ಲಿಂದ ಗೆತೋ ಆ ಇಬ್ಬರು ಹುಡುಗಿಯರನ್ನ ಅವನದೇ ಮಕ್ಕಳಾಗಿ ಬೆಳೆಸೋದಕ್ಕೆ ಶುರು ಮಾಡ್ತಾನೆ. ಮತ್ತೆ ಅವನ ಮತ್ತೆ ಜುಜುತ್ಸು ಹೈನಾ ಎಲ್ಲಾ ಕನೆಕ್ಷನ್ಸ್ ನ ಕೂಡ ಕಟ್ ಮಾಡ್ತಾನೆ. ಅಂಡ್ ಇದನ್ನ ಗೋಜೋ ಬಂದು ಯಾಕೆ ಹೀಗ್ ಮಾಡ್ತಿದ್ಯಾ ಅಂತ ಕೇಳಿದಾಗ ಗೆತೋ ಹೇಳ್ತಾನೆ, ನನ್ನ ವಿಷನ್ ಬಂದು ಈ ಇಡೀ ಸೊಸೈಟಿನ ಬರೀ ಸಾರ್ಸರರ್ ಇಂದಾನೇ ಬಿಲ್ಡ್ ಮಾಡ್ತೀನಿ ಅಂತ. ಸೊ ಇಲ್ಲಿಂದ ಈ ಇಬ್ಬರು ಬೆಸ್ಟ್ ಫ್ರೆಂಡ್ಸ್ ಕೂಡ ಅವರ ಸಪರೇಟ್ ವೇಸ್ ಅಲ್ಲಿ ಹೋಗ್ತಾರೆ. ಗೋಜೋ ಟೋಜಿ ಜೆನಿನ್ ಕ್ಲಾನ್ ಜೊತೆಗೆ ಮಾಡಿದಂತ ಮೆಗುಮಿನ ಡೀಲ್ ನ ಕ್ಯಾನ್ಸಲ್ ಮಾಡೋದಿಕ್ಕೆ ಹೊರಡ್ತಾನೆ. ಅಂಡ್ ಮೆಗುಮಿ ಮತ್ತೆ ಅವನ ಸ್ಟೆಪ್ ಸಿಸ್ಟರ್ ನ ಅವನ ಜೊತೆನೆ ಇರೋ ತರ ಅರೇಂಜ್ಮೆಂಟ್ ಮಾಡ್ತಾನೆ. ಯಾಕೆ ಅಂದ್ರೆ ಗೋಜೋ ಮೆಗುಮಿನ ಅವನ ಒಬ್ಬ ಪವರ್ಫುಲ್ ಆಲೈ ಆಗಿ ಮಾಡ್ಕೊಳ್ಳೋದಿಕ್ಕೆ ಪ್ಲಾನ್ ಮಾಡ್ತಿದ್ದಾನೆ. ಮತ್ತೆ ಈ ಕಡೆ ಗೆತೋ ಅವನ ಬ್ರೂಟಲ್ ಆಗಿರುವಂತ ಫೋರ್ಸ್ ನ ಯೂಸ್ ಮಾಡಿ ಟೈಮ್ ವೆಸಲ್ ಅಸೋಸಿಯೇಷನ್ ನ ಅವನ ಕಂಟ್ರೋಲ್ ಗೆ ತಗೊಳ್ತಾನೆ. ಸೊ ಇದರಿಂದ ಅವನಿಗೆ ಸಿಕ್ಕಾಬಟ್ಟೆ ದುಡ್ಡು ಕೂಡ ಸಿಕ್ತು. ಮತ್ತೆ ವರ್ಷಗಳು ಕಳೆದಂತೆ ಅವನನ್ನ ತುಂಬಾ ನಂಬೋದಿಕ್ಕೆ ಕೂಡ ಶುರು ಮಾಡಿದ್ರು. ಮತ್ತೆ ಅವನ ಫಾಲೋವರ್ಸ್ ಕೂಡ ತುಂಬಾ ಜಾಸ್ತಿ ಬೆಳೆದ್ರು.
ಸೊ 2017ರಲ್ಲಿ ಗೆತೋ ಮತ್ತೆ ಅವನ ಆರ್ಮಿ ನಾನ್ ಸಾರ್ಸರ್ ಅನ್ನ ಸಾಯಿಸೋದಿಕ್ಕೆ ಮೊದಲ ಹೆಜ್ಜೆನ ಇಡ್ತಾರೆ. ಈ ಯುದ್ಧ ಹೇಗಿತ್ತು ಅಂತ ನೀವೇನೋ ತಿಳ್ಕೋಬೇಕು ಅಂದ್ರೆ ನನ್ನ ಜುಜುತ್ಸು ಕೈಸನ್ 0 ಮೂವಿನ ಎಕ್ಸ್ಪ್ಲನೇಷನ್ ನ ನೋಡೋದಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ. ಸೊ ಈಗ ನಾವು ಅಕ್ಟೋಬರ್ 2018ಕ್ಕೆ ಶಿಫ್ಟ್ ಆಗ್ತೀವಿ. ನೀವೇನಾದ್ರೂ ಮರ್ತೋಗಿದ್ರೆ ಸೀಸನ್ 1 ಕೊನೆಯಲ್ಲಿ ಸಾತುರೋ ಗೋಜೋಗೆ ಜುಜುತ್ಸು ಹೈಯಲ್ಲಿ ಯಾರೋ ಒಬ್ರು ಟ್ರೇಟರ್ ಇದಾರೆ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಸೀಸನ್ 1 ಅಲ್ಲಿ ಮಾಹಿತೋ ಮತ್ತೆ ಗ್ರೂಪ್ಗೆ ಜುಜುತ್ಸು ಹೈನ ಒಳಗಡೆ ಇರೋ ಎಲ್ಲಾ ಇನ್ಫಾರ್ಮೇಶನ್ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಯಾರಿರ್ಬೋದು ಅಂತ ಇನ್ವೆಸ್ಟಿಗೇಷನ್ ಮಾಡಿದಾಗ ನಾವು ಸೀಸನ್ 1 ಅಲ್ಲಿ ಗುಡ್ ವಿಲ್ ಇವೆಂಟ್ ಅಲ್ಲಿ ಮೀಟ್ ಮಾಡಿದಂತ ಕ್ಯೋಟೋ ಸ್ಕೂಲ್ ನ ಸ್ಟೂಡೆಂಟ್ ಮೆಕಮಾರು ಮೇಲೆ ಡೌಟ್ ಬರುತ್ತೆ. ಮೆಕಮಾರು ಒಂದು ಪಪೆಟ್ ಅಷ್ಟೇ, ಆದ್ರೆ ಅದನ್ನ ಕಂಟ್ರೋಲ್ ಮಾಡ್ತಿರೋದು ಒಬ್ಬ ರಿಯಲ್ ಮನುಷ್ಯ. ಅವನ ಹೆಸರು ಕೊಕಿಚಿ ಮೂಟ ಅಂತ. ಅವನು ಹುಟ್ಟುವಾಗ್ಲೇ ಹೆವೆನ್ರಿ ರಿಸ್ಟ್ರಿಕ್ಷನ್ಸ್ ಇಂದ ಹುಟ್ಟಿರ್ತಾನೆ. ಅದಕ್ಕೋಸ್ಕರ ಅವನ್ ಫುಲ್ ಬಾಡಿ ಫುಲ್ ಡ್ಯಾಮೇಜ್ ಆಗಿರುತ್ತೆ. ಅವನ ಸ್ಕಿನ್ ತುಂಬಾ ಸೆನ್ಸಿಟಿವ್ ಮತ್ತೆ ಅವನಿಗೆ ಓಡೋದಕ್ಕೂ ಕೂಡ ಸಾಧ್ಯ ಇರಲಿಲ್ಲ. ಅದಕ್ಕೋಸ್ಕರ ಅವನು ಯಾವಾಗ್ಲೂ ಅವನ ಬೇಸ್ ಅಲ್ಲೇ ಇರ್ತಾನೆ. ಸೊ ಆದ್ರಿಂದ ಅವನ ಕರ್ಸ್ ಟೆಕ್ನಿಕ್ ನ ಯೂಸ್ ಮಾಡ್ಕೊಂಡು ಅವನು ಪಪೆಟ್ಸ್ ನ ಕಂಟ್ರೋಲ್ ಮಾಡ್ತಾನೆ. ಮೆಗುಮಿ ಮತ್ತೆ ಯುಜಿ ಎಲ್ಲ ಸೇರ್ಕೊಂಡು ಕೊಕಿಚಿ ಮೆಕಮಾರುನ ರಿಯಲ್ ಬಾಡಿ ಹತ್ರ ಸ್ವಲ್ಪ ಕ್ವಶನ್ಸ್ ನ ಕೇಳೋದಕ್ಕೆ ಅಂತ ಬರ್ತಾರೆ. ಆದ್ರೆ ಅವ್ರು ಬಂದ್ ನೋಡಿದಾಗ ಅಲ್ಲೆಲ್ಲ ಎಂಟಿ ಆಗಿರುತ್ತೆ. ಸೊ ಕೊಕಿಚಿ ಅಂದ್ರೆ ಮೆಕಮಾರು ಇವರೆಲ್ಲರ ದಾರಿ ತಪ್ಪಿಸಿದಾನೆ. ಅಂಡ್ ಈ ಕಡೆ ಮೆಕಮಾರುನ ಒರಿಜಿನಲ್ ಬೇಸ್ ಹತ್ರ ಗೆತೋ ಮತ್ತೆ ಮಾಹಿತೋ ಅವನ್ನ ನೋಡೋದಿಕ್ಕೆ ಅಂತ ಬರ್ತಾರೆ. ಸೊ ವಿಷಯ ಏನಂದ್ರೆ ತಿಂಗಳುಗಳ ಮುಂಚೆ ಈ ಮೆಕಮಾರು ಗೆತೋ ಮತ್ತೆ ಮಾಹಿತೋ ಜೊತೆಗೆ ಬೈಂಡಿಂಗ್ ವೋವ್ ನ ಮಾಡ್ಕೊಂಡಿದ್ದಾನೆ, ಅಂದ್ರೆ ಡೀಲ್ ನ ಮಾಡ್ಕೊಂಡಿದ್ದಾನೆ. ಸೊ ಡೀಲ್ ಏನಂದ್ರೆ ಈ ಮೆಕಮಾರು ಜುಜುತ್ಸು ಹೈಲಿರುವಂತ ಎಲ್ಲಾ ಸಾರ್ಸರರ್ ಗಳ ಲೊಕೇಶನ್ ಅಂದ್ರೆ ಅವ್ರೆಲ್ಲೆಲ್ಲಿ ಇರ್ತಾರೆ, ಏನೇನ್ ಮಾಡ್ತಾರೆ, ಎಲ್ಲಾ ಇನ್ಫಾರ್ಮೇಶನ್ ನ ಈ ಮಾಹಿತೋಗೆ ಕೊಡಬೇಕು. ಇದರ ಬದಲಾಗಿ ಮಾಹಿತೋ ಮೆಕಮಾರುನ ಫುಲ್ಲಿ ಬಾಡಿನ ಹೀಲ್ ಮಾಡ್ತಾನೆ. ಯಾಕಂದ್ರೆ ಇದನ್ನ ಮಾಹಿತೋಗೆ ಮಾತ್ರ ಮಾಡೋದಕ್ಕೆ ಸಾಧ್ಯ. ಯಾಕೆ ಅಂದ್ರೆ ಮೆಕಮಾರು ಅವನು ಹುಟ್ಟಿದಾಗಿಂದಾನೆ ಹೆವೆನ್ಲಿ ರಿಸ್ಟ್ರಿಕ್ಷನ್ಸ್ ಇಂದ ಹುಟ್ಟಿರೋದ್ರಿಂದ ಅದನ್ನ ರಿವರ್ಸ್ ಕರ್ಸ್ ಟೆಕ್ನಿಕ್ ಇಂದ ಸರಿ ಮಾಡೋದಕ್ಕೆ ಆಗೋದಿಲ್ಲ. ಅಕಸ್ಮಾತ್ ಆಗಿದ್ರೆ ಜುಜುತ್ಸು ಹೈನವರೇ ಮುಂಚೆನೆ ಈ ಕೆಲಸನ ಮಾಡ್ತಿದ್ರು. ಸೊ ಅದಾಗದೇ ಇರೋದ್ರಿಂದ ಈಗ ಮಾಹಿತೋ ಇದನ್ನ ಮಾಡಬಹುದು. ಹೇಗೆ ಅಂದ್ರೆ ಮಾಹಿತೋನ ಪವರ್ ಆ ಸೋಲ್ ನ ರೀಶೇಪ್ ಮಾಡೋದು. ಸೊ ಮಾಹಿತೋ ಅವನ ಒಂದೇ ಒಂದು ಸಿಂಗಲ್ ಟಚ್ ನಿಂದ ಮೆಕಮಾರು ಬಾಡಿನ ಫುಲ್ಲಿ ಹೀಲ್ ಮಾಡ್ತಾನೆ. ಅಂಡ್ ನೀವು ಕೇಳ್ಬೋದು ಇದಾಗಿದ ತಕ್ಷಣ ಮೆಕಮಾರು ಮತ್ತೆ ಮಾಹಿತೋ ಯಾಕೆ ಫೈಟ್ ಆಡ್ತಾರೆ ಅಂತ. ಯಾಕೆ ಅಂದ್ರೆ ಮೆಕಮಾರು ಕೆಟ್ಟವನಲ್ಲ. ಅವನು ಈ ಡೀಲ್ ಮಾಡ್ಕೊಂಡಿದ್ದು ಅವನ ಬಾಡಿ ಪೂರ್ತಿ ಹೀಲ್ ಆಗ್ಲಿ ಮತ್ತೆ ಅವನ ಹೋಗಿ ಖುದ್ದಾಗಿ ಅವನ ಫ್ರೆಂಡ್ಸ್ ನ ಮೀಟ್ ಮಾಡೋಕೆ ಅಂತ. ಅದರಲ್ಲೂ ಮೀವನ ಮೀಟ್ ಮಾಡೋದಕ್ಕೆ ಇವನು ತುಂಬಾ ಕಾಯ್ತಾ ಇದ್ದ. ಸೊ ಅದಕ್ಕೋಸ್ಕರ ಈ ಬೈಂಡಿಂಗ್ ಮೂವ್ ಮಾಡ್ಕೊಂಡಿದ್ದು ಬರೀ ಅವನ ಬಾಡಿನ ರಿಕವರ್ ಮಾಡ್ಕೊಳ್ಳೋದಿಕ್ಕೆ. ಅಂಡ್ ಮೆಕಮಾರುಗೆ ಈ ಮಾಹಿತೋ ಅಂದ್ರೆ ಒಂಚೂರು ಕೂಡ ಇಷ್ಟ ಇಲ್ಲ. ಅದಕ್ಕೋಸ್ಕರ ಅವನು ಫೈಟ್ ಆಡ್ತಾನೆ. ಮಾಹಿತೋ ಮೆಕಮಾರುನ ಹೀಲ್ ಮಾಡಿದ ತಕ್ಷಣ ಅವರ ಬೈಂಡಿಂಗ್ ವೋವ್ ಕಂಪ್ಲೀಟ್ ಆಯ್ತು. ಸೊ ಇವಾಗ ಅವರಿಬ್ರು ಕೂಡ ಅವ್ರಿಗೆ ಏನ್ ಬೇಕೋ ಅದು ಮಾಡ್ಬೋದಾಗಿತ್ತು. ಸೊ ಈಗ ನೀವ್ ಹೇಳ್ಬೋದು ಮೆಕಮಾರು ಇವರಿಂದ ತಪ್ಪಿಸ್ಕೊಂಡು ಗೋಜೋಗೆ ವಿಲ್ಲನ್ಸ್ ಗಳ ಪ್ಲಾನ್ ನ ಹೇಳ್ಬೋದಾಗಿತ್ತಲ್ವಾ ಅಂತ. ಆದ್ರೆ ಅದು ಆಗೋದಿಲ್ಲ. ಯಾಕೆ ಅಂದ್ರೆ ಗೆತೋ ಏನ್ ಮಾಡಿರ್ತಾನೆ ಅಂದ್ರೆ ಈ ಪೂರ್ತಿ ಸರೌಂಡಿಂಗ್ ಏರಿಯಾನ ಕರ್ಟನ್ಸ್ ಇಂದ ಕವರ್ ಮಾಡಿರ್ತಾನೆ. ಕರ್ಟನ್ ಅಂದ್ರೆ ಏನು ಅಂದ್ರೆ ಅದು ಒಂದು ಬ್ಯಾರಿಯರ್ ತರ. ಅದು ಒಳಗಡೆ ಇರುವಂತವ್ರನ್ನ ಆಚೆ ಹೋಗೋದಿಕ್ಕೆ ಬಿಡೋದಿಲ್ಲ, ಆಚೆ ಇರೋರ್ನ ಒಳಗಡೆ ಹೋಗೋದಕ್ಕೂ ಕೂಡ ಬಿಡೋದಿಲ್ಲ. ಸೊ ಇಲ್ಲಿ ಮೆಕಮಾರುಗೆ ಯಾವ್ದೇ ತರದ ಚಾಯ್ಸ್ ಇಲ್ಲ, ಅವನು ಒಳಗಡೆನೆ ಇರ್ಬೇಕಾಗತ್ತೆ. ಸೊ ಅವನು ಫೈಟ್ ಮಾಡ್ಲೇಬೇಕಾಗಿತ್ತು. ಅಂಡ್ ಆದ್ರೂ ಕೂಡ ಮೆಕಮಾರು ಇಲ್ಲಿ ಯಾವ್ದೇ ತರದ ಹೆಲ್ಪ್ ತಗೊಳ್ಳೋದಿಲ್ಲ. ಯಾಕೆ ಅಂದ್ರೆ ಕರ್ಟನ್ಸ್ ಇದ್ರೂ ಸಹ ಹೆಲ್ಪ್ ನ ತಗೋಬಹುದಾಗಿತ್ತು. ಬಟ್ ಅವನು ಒಬ್ನೇನೆ ಫೈಟ್ ಮಾಡೋದಕ್ಕೆ ಹೋಗ್ತಾನೆ. ಸೊ ಇಲ್ಲಿ ಸ್ಪೆಷಲ್ ಗ್ರೇಡ್ ಕರ್ಸ್ ಮತ್ತೆ ಒಬ್ಬ ಗ್ರೇಟ್ ಸಾರ್ಸರರ್ ಎದುರುಗಳಿಗೆ ಈ ಮೆಕಮಾರುಗೆ ಯಾವ್ದೇ ತರದ ಚಾನ್ಸ್ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ಗೆತೋ ಇಲ್ಲಿ ಫೈಟ್ ಮಾಡೋದಿಲ್ಲ. ಮಾಹಿತೋಗೆ ಫನ್ ಆಗೋದಿಕ್ಕೆ ಇಲ್ಲಿ ಫನ್ ಆಗಿ ಫೈಟ್ ಮಾಡೋದಿಕ್ಕೆ ಬಿಟ್ಬಿಡ್ತಾನೆ. ಆದ್ರೂ ಕೂಡ ಮೆಕಮಾರು ಮಾಹಿತೋಗೆ ಒಂದು ದೊಡ್ಡ ಸಖತ್ತಾಗಿರೋ ಫೈಟ್ ನೇ ಕೊಡ್ತಾನೆ. ಅಂಡ್ ಮಾಹಿತೋ ಮೆಕಮಾರುನ ಸಾಯಿಸಾದ್ಮೇಲೆ ಇವರ ಪ್ಲಾನ್ ನ ಲೀಕ್ ಮಾಡೋದಿಕ್ಕೆ ಇನ್ಯಾರು ಉಳಿದಿರೋದಿಲ್ಲ. ಅಂಡ್ ಇವರ ದೊಡ್ಡ ಪ್ಲಾನ್ ಏನಂದ್ರೆ ನಾವು ಸೀಸನ್ 1 ಅಲ್ಲಿ ತಿಳ್ಕೊಂಡಂಗೆ ಮಾಹಿತೋ ಮತ್ತೆ ಅವನ ಗ್ರೂಪ್ ನ ಗೋಲ್ ಇರೋದು ಇಲ್ಲಿರುವಂತ ಎಲ್ಲಾ ಮನುಷ್ಯರನ್ನ ಕರ್ಸ್ ಆಗಿ ರಿಪ್ಲೇಸ್ ಮಾಡೋದು. ಸೊ ಇದಕ್ಕೋಸ್ಕರ ಅವ್ರು ತಗೊಂಡಂತ ಮೊದಲನೇ ಹೆಜ್ಜೆನೆ ಸಾತುರೋ ಗೋಜೋನ ಎಲಿಮಿನೇಟ್ ಮಾಡೋದು. ಯಾಕೆ ಅಂದ್ರೆ ಇವನೇನಾದ್ರೂ ಇನ್ನೂ ಬದುಕಿದ್ರೆ ಇವರ ಕನ್ಸು ಯಾವತ್ತೂ ನನ್ಸಾಗ್ತಿರೋದಿಲ್ಲ. ಆದ್ರೆ ಈ ವಿಷಯನ ಜೋಗೋ ನಂಬ್ತಿರೋದಿಲ್ಲ. ಅದಕ್ಕೋಸ್ಕರ ಅವನು ಸೀಸನ್ 1 ಅಲ್ಲಿ ಗೋಜೋ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅಂಡ್ ಈ ಫೈಟ್ ಎಲ್ಲ ಆದ್ಮೇಲೆ ಜೋಗೋ ಕೂಡ ಅರ್ಥ ಆಗುತ್ತೆ ಗೋಜೋ ಎಷ್ಟು ಸ್ಟ್ರಾಂಗ್ ಅಂತ. ಸೊ ಇದರಿಂದ ಗೆತೋನ ಪ್ಲಾನ್ ಏನಂದ್ರೆ ಗೋಜೋನ ಸಾಯಿಸೋ ಬದಲು ಅವನನ್ನ ಸೀಲ್ ಮಾಡಬಹುದು ಅಂತ. ಹೇಗೆ ಅಂದ್ರೆ ಗೆತೋ ಹತ್ರ ಪ್ರಿಸನ್ ರೆಲ್ಮ್ ಅನ್ನೋ ಒಂದು ಆಬ್ಜೆಕ್ಟ್ ಇದೆ. ಈ ಆಬ್ಜೆಕ್ಟ್ ಅಲ್ಲಿ ಯಾರನ್ನ ಬೇಕಾದ್ರೂ ನೀವು ಬಂಧಿಸಬಹುದು. ಆದ್ರೆ ಅದಕ್ಕೆ 2 ಕಂಡೀಷನ್ಸ್ ಇದೆ. ಈ ಕಂಡೀಷನ್ಸ್ ಏನು ಅಂತ ನಾನು ನಿಮ್ಗೆ ಮುಂದೆ ಹೇಳ್ತೀನಿ. ಈ ಪ್ರಿಸನ್ ರೆಲ್ಮ್ ನ ಆಕ್ಟಿವೇಟ್ ಮಾಡೋದಿಕ್ಕೆ ಈ ಕರ್ಸ್ ಗಳೆಲ್ಲ ಸೇರ್ಕೊಂಡು ಒಂದು ಸಿಚುವೇಶನ್ ನ ಕ್ರಿಯೇಟ್ ಮಾಡಬೇಕು. ಅಂಡ್ ಆ ಸಿಚುವೇಶನ್ ನಲ್ಲಿ ಒಂದು ಸ್ಪೆಸಿಫಿಕ್ ಜಾಗನ ನೋಟ್ ಮಾಡಿ ಅಂಡ್ ಗೋಜೋ ಅಲ್ಲಿ ಡಿಸ್ಟ್ರಾಕ್ಟ್ ಆಗಿರೋ ತರ ಮಾಡ್ಬೇಕು. ಮತ್ತೆ ಅವನ ಫುಲ್ ಪವರ್ ನ ಯೂಸ್ ಮಾಡಕ್ ಆಗದೆ ಇರೋ ತರ ಒಂದು ಸಿಚುವೇಶನ್ ನ ಕ್ರಿಯೇಟ್ ಮಾಡ್ಬೇಕಾಗಿರುತ್ತೆ.
ಸೊ ಅದರಿಂದ ನಾವು ಅಕ್ಟೋಬರ್ 31 ಶಿಬುಯಾಗೆ ಶಿಫ್ಟ್ ಆಗ್ತೀವಿ. ಈ ಜಾಗದಲ್ಲಿ ಸಾವಿರಾರು ಜನರು ಹ್ಯಾಲೋವಿನ್ ನ ಸೆಲೆಬ್ರೇಟ್ ಮಾಡೋದಕ್ಕೆ ಸೇರಿರ್ತಾರೆ. ಅಂಡ್ ಸರಿಯಾಗಿ 7 ಗಂಟೆಗೆ ಮಾಹಿತೋನ ಗ್ರೂಪ್ ಈ ಪೂರ್ತಿ ಜಾಗದ ಸುತ್ತ ಒಂದು ದೊಡ್ಡ ಕರ್ಟನ್ ನ ಕ್ರಿಯೇಟ್ ಮಾಡ್ತಾರೆ. ಅಂಡ್ ಬಿಗಿನಿಂಗ್ ಅಲ್ಲಿ ಇದು ಯಾರಿಗೂ ಗೊತ್ತಾಗೋದಿಲ್ಲ, ಯಾಕಂದ್ರೆ ಇವರೆಲ್ಲ ನಾನ್ ಸಾರ್ಸರರ್ ಆಗಿರೋದ್ರಿಂದ ಅವರೆಲ್ಲರಿಗೂ ಕೂಡ ಈ ಬ್ಯಾರಿಯರ್ ಕಾಣಿಸೋದಿಲ್ಲ. ಸೊ ಅದರಿಂದ ಎಲ್ಲ ನಾರ್ಮಲ್ ಆಗೇ ಇರುತ್ತೆ. ಅಂಡ್ ಟೈಮ್ ಕಳೆದಂತೆ ಎಲ್ಲಾ ಜನಗಳಿಗೂ ರಿಯಲೈಸ್ ಆಗಕ್ಕೆ ಶುರುವಾಗುತ್ತೆ ಅವರು ಈ ಜಾಗ ಬಿಟ್ಟು ಹೋಗೋದಿಕ್ಕೆ ಆಗ್ತಿಲ್ಲ ಅಂತ. ಆ ಜನಗಳ ಗುಂಪಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ, ನಾವಿಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂದ್ರೆ ಗೋಜೋನ ಶಿಬುಯಾಗೆ ಕರೆಸ್ಬೇಕು ಅಂತ. ಸೊ ಆದ್ರೂ ಕೂಡ ಅಲ್ಲಿರುವಂತ ಯಾವ ಜನಗಳಿಗೂ ಕೂಡ ಗೋಜೋ ಯಾರು ಅಂತ ಗೊತ್ತಿರೋದಿಲ್ಲ. ಆದ್ರೂ ಕೂಡ ಅವನು ಹೇಳ್ದಂಗೆನೆ ಎಲ್ಲಾ ಜನಗಳು ಕರ್ಟನ್ಸ್ ನ ಎರ್ಜಿಗೆ ಬಂದ್ಬಿಟ್ಟು ಗೋಜೋ ಅನ್ನೋ ಹೆಸರನ್ನ ಕಿರಿಸೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಇದನ್ನ ಜುಜುತ್ಸು ಹೈನವರು ನೋಟಿಸ್ ಮಾಡಿ ಕೂಡ್ಲೆ ಗೋಜೋನ ಈ ಪ್ರಾಬ್ಲಮ್ ಗೆ ಸಾಲ್ವ್ ಮಾಡೋದಕ್ಕೆ ಕಳಿಸ್ತಾರೆ. ಹಾಗಾಗಿ ಗೋಜೋ ಸರಿಯಾಗಿ 8:31ಕ್ಕೆ ಶಿಬುಯಾಗೆ ಕರ್ಟನ್ ಒಳಗಡೆ ಬರ್ತಾನೆ. ಸೊ ನೀವು ತಿಳ್ಕೊಬೇಕಾಗಿರೋ ಇನ್ನೊಂದು ವಿಷಯ ಏನಂದ್ರೆ ಈ ಕರ್ಟನ್ ಪ್ಲೇಸ್ ಆಗಿರೋದು ಬರೀ ನಾನ್ ಸಾರ್ಸರರ್ ಗಳಿಗೆ ಮಾತ್ರ. ಆದ್ರೆ ಸಾರ್ಸರರ್ಗಳು ಅವ್ರಿಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮು ಅವ್ರು ಒಳಗಡೆನಾದ್ರೂ ಬರ್ಬೋದಾಗಿತ್ತು, ಹೊರಗಡೆನಾದ್ರೂ ಹೋಗ್ಬೋದಾಗಿತ್ತು. ಅಂಡ್ ಹಾಗೆ ಇದೇ ಕರ್ಟನ್ಸ್ ನ ಹೊರಗಡೆ ಜುಜುತ್ಸು ಹೈನವರು 4 ಸಪರೇಟ್ ಟೀಮ್ಸ್ ನ ಮಾಡಿ ಕಳಿಸಿರ್ತಾರೆ. ಅಂಡ್ ಗೋಜೋ ಶಿಬುಯಾಗೆ ಬಂದು 8 ನಿಮಿಷ ಆದ್ಮೇಲೆ ಗೋಜೋಗೆ ಗೊತ್ತಾಗುತ್ತೆ ಶಿಬುಯಾ ಟ್ರೈನ್ ಸ್ಟೇಷನ್ ಒಳಗಡೆ ವಿಲನ್ಸ್ ಗಳೆಲ್ಲ ಸೇರ್ಕೊಂಡು ಇನ್ನೊಂದು ಕರ್ಟನ್ ನ ಕ್ರಿಯೇಟ್ ಮಾಡಿದ್ದಾರೆ ಅಂತ. ಸೊ ಈ ಬ್ಯಾರಿಯರ್ ಕೂಡ ಟ್ರೈನ್ ಸ್ಟೇಷನ್ ಅಲ್ಲಿ ಇರುವಂತ ಎಲ್ಲಾ ನಾನ್ ಸಾರ್ಸರ್ ಅಂದ್ರೆ ನಾರ್ಮಲ್ ಜನರನ್ನ ಟ್ರ್ಯಾಪ್ ಮಾಡಿದೆ. ಸೊ ಗೋಜೋ ಅಕಸ್ಮಾತ್ ಆ ಬ್ಯಾರಿಯರ್ ಒಳಗಡೆ ಎಂಟ್ರಿ ಆದ್ರೆ ಅವನ ಸುತ್ತ ಎಲ್ಲಾ ಕಡೆ ಜನಗಳು ತುಂಬಿಕೊಂಡಿರ್ತಾರೆ. ಸೊ ಆಗ ಅವನು ಫೈಟ್ ಮಾಡುವಾಗ ರೆಡ್ ಆಗ್ಲಿ, ಬ್ಲೂ ಆಗ್ಲಿ ಅಥವಾ ಹ್ಯಾಲೋ ಪರ್ಪಲ್ ನ ಯೂಸ್ ಮಾಡೋ ಹಾಗೆ ಇಲ್ಲ. ಅಂಡ್ ಅದರ ಜೊತೆಗೆ ಗೋಜೋ ಅವನ ಡೊಮೈನ್ ಎಕ್ಸ್ಪೆನ್ಷನ್ ನ ಕೂಡ ಇಲ್ಲಿ ಮಾಡೋದಿಕ್ಕೆ ಆಗೋದಿಲ್ಲ. ಯಾಕೆ ಅಂದ್ರೆ ಅವನ ಡೊಮೈನ್ ಎಕ್ಸ್ಪೆನ್ಷನ್ ಅಲ್ಲಿ ಯಾರ್ಯಾರು ಬರ್ತಾರೋ ಎಲ್ಲರೂ ಕೂಡ ಸಾಯ್ತಾರೆ. ಅಂಡ್ ಅವನ ಡೊಮೈನ್ ಎಕ್ಸ್ಪೆನ್ಷನ್ ನ ಹೊರಗಡೆ ಅವನ ಡೊಮೈನ್ ಎಕ್ಸ್ಪೆನ್ಷನ್ ಮತ್ತೆ ಈ ಕರ್ಟನ್ ನ ಮಧ್ಯದಲ್ಲಿ ತಗಲಾಕೊಂಡು ಜನಗಳು ಕ್ರಶ್ ಆಗಿ ಸಾಯ್ತಾರೆ. ಸೊ ಈ ಕರ್ಟನ್ ನ ಕ್ರಿಯೇಟ್ ಮಾಡಿರೋದೇ ಗೋಜೋ ಪವರ್ಸ್ ನ ರಿಸ್ಟ್ರಿಕ್ಟ್ ಮಾಡೋಕೆ ಮತ್ತೆ ಅವನನ್ನ ಟ್ರ್ಯಾಪ್ ಮಾಡೋದಿಕ್ಕೆ. ಸೊ ಇಷ್ಟೆಲ್ಲ ಗೊತ್ತಿದ್ರು ಕೂಡ ಅವನು ಆ ಜನರನ್ನ ಕಾಪಾಡೋದಿಕ್ಕೆ ಅಂತ ಆ ಕರ್ಟನ್ ಒಳಗಡೆ ಹೋಗ್ತಾನೆ. ಸುಮಾರು 8:40ಕ್ಕೆ ಸರಿಯಾಗಿ ಗೋಜೋ ಜೋಗೋ, ಹನಾಮಿ ಮತ್ತೆ ಚೋಜೋನ ಎದುರಿಸ್ತಾನೆ. ಅಂಡ್ ಆಗ್ಲೇ ಜೋಗೋ ಅಲ್ಲಿರುವಂತ ಎಲ್ಲಾ ನಾನ್ ಸಾರ್ಸರರ್ಸ್ ಅಂದ್ರೆ ಹ್ಯೂಮನ್ಸ್ ನ ಸಾಯಿಸೋದಕ್ಕೆ ಶುರು ಮಾಡ್ತಾನೆ. ಯಾಕೆ ಅಂದ್ರೆ ಗೋಜೋ ಡಿಸ್ಟ್ರಾಕ್ಟ್ ಆಗ್ಲಿ ಅಂತ. ಗೋಜೋ ಡಿಸ್ಟ್ರಾಕ್ಟ್ ಆಗಿ ಅಲ್ಲಿರುವಂತ ಎಲ್ಲಾ ಜನರನ್ನ ಸೇವ್ ಮಾಡೋದ್ರಲ್ಲೇ ಅವನ ಕಾಲನ ಕಳೀಲಿ ಅಂತ. ಸೊ ವಿಲ್ಲನ್ಸ್ ಎಲ್ಲ ಸೇರ್ಕೊಂಡು ಗೋಜೋನ ಇಲ್ಲಿ ಅಟ್ಲೀಸ್ಟ್ 20 ನಿಮಿಷ ತಡೆಯೋದಕ್ಕೆ ನೋಡ್ತಾರೆ. ಯಾಕೆ ಅಂದ್ರೆ ಗೆತೋ ಹೇಳಿರ್ತಾನೆ, ನೀವಿಲ್ಲಿ ಅವನ್ನ 20 ನಿಮಿಷ ತಡೆದ್ರೆ ಮುಂದೆ ನಾನೇ ಪೂರ್ತಿ ಎಲ್ಲ ನೋಡ್ಕೊಳ್ತೀನಿ ಅಂತ. ಬಟ್ ಆದ್ರೆ ಅರ್ಧ ಗಂಟೆ ಆದ್ರೂ ಕೂಡ ಗೆತೋ ಇನ್ನೂ ಕೂಡ ಬಂದಿರೋದಿಲ್ಲ. ಸೊ ಇದರಿಂದ ಗೋಜೋ ಹನಾಮಿನ ಕ್ರಶ್ ಮಾಡಿ ಸಾಯಿಸ್ತಾನೆ. ಅಂಡ್ ಅಲ್ಲಿಂದ ಜೋಗೋ ಜನಗಳ ಮಧ್ಯೆ ಸರ್ವೈವ್ ಆಗೋದಿಕ್ಕೆ ತಪ್ಪಿಸ್ಕೊಂಡು ಓಡೋಗ್ತಾನೆ. ಇನ್ನು ಗೆತೋ ಯಾಕೆ ಇಲ್ಲಿಗೆ ಬಂದಿಲ್ಲ ಅಂದ್ರೆ ಗೆತೋಗೆ ಗೋಜೋ ಇನ್ನೂ ಫುಲ್ ಸ್ಟ್ರೆಸ್ಫುಲ್ ಆಗಿಲ್ಲ, ಅವನು ಇನ್ನೂ ಪೂರ್ತಿ ಪವರ್ ಅಲ್ಲೇ ಇದ್ದಾನೆ ಅಂತ. ಅದಕ್ಕೋಸ್ಕರ ಅವನು ಇನ್ನೂ ಬಂದಿರೋದಿಲ್ಲ, ಕಾಣಿಸ್ಕೊಂಡಿರೋದಿಲ್ಲ. ಆದ್ರೆ ಇದನ್ನೆಲ್ಲ ಚೇಂಜ್ ಮಾಡೋದು ಒಂದು ಟ್ರೈನ್ ಇಂದ. ಆ ಟ್ರೈನ್ ಒಳಗಡೆ ಮಾಹಿತೋ ಮತ್ತೆ ಸಾವಿರಾರು ಟ್ರಾನ್ಸ್ಫಿಗರ್ಡ್ ಹ್ಯೂಮನ್ಸ್ ಇರ್ತಾರೆ. ಸೊ ಬೇಸಿಕಲಿ ಇವರೆಲ್ಲ ಮನುಷ್ಯರನೇ, ಆದ್ರೆ ಮಾಹಿತೋ ಅವನ ಟೆಕ್ನಿಕ್ ನ ಯೂಸ್ ಮಾಡಿ ಅವರೆಲ್ಲಾರನು ಮಾನ್ಸ್ಟರ್ಸ್ ತರ ಟರ್ನ್ ಮಾಡಿರ್ತಾನೆ. ಸೊ ಈಗ ಅಲ್ಲಿರೋ ಎಲ್ಲಾ ಟ್ರಾನ್ಸ್ಫಿಗರ್ಡ್ ಹ್ಯೂಮನ್ಸ್ ನಾನ್ ಸಾರ್ಸರರ್ಸ್ ಅಂದ್ರೆ ಮನುಷ್ಯರನ್ನ ಸಾಯಿಸೋದಕ್ಕೆ ಶುರು ಮಾಡ್ತಾರೆ. ಸೊ ಇವಾಗ ಗೋಜೋಗೆ ತುಂಬಾ ಟ್ರಿಕಿ ಅನ್ಸುತ್ತೆ, ಅವನಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರೋದಿಲ್ಲ. ಸೊ ಈಗ ಗೋಜೋ ತುಂಬಾ ತಲೆ ಓಡಿಸಿ ಅವನು ಮೊದಲ ಬಾರಿಗೆ ಅವನ ಡೊಮೈನ್ ಎಕ್ಸ್ಪ್ಯಾನ್ಷನ್ ನ 0.2 ಸೆಕೆಂಡ್ಸ್ ಅಲ್ಲಿ ಮಾತ್ರ ಎಕ್ಸ್ಪ್ಯಾಂಡ್ ಮಾಡ್ತಾನೆ. ನಮ್ಗೆಲ್ಲ ಗೊತ್ತಿರೋ ಹಾಗೆ ಗೋಜೋನ ಇನ್ಫಿನಿಟ್ ವಾಯ್ಡ್ ಬ್ರೈನ್ ಅಲ್ಲಿ ಅನ್ಲಿಮಿಟೆಡ್ ಇನ್ಫಾರ್ಮೇಶನ್ ನ ತುಂಬಿಡುತ್ತೆ. ಸೊ ಆದ್ರೆ ಈ ಡೊಮೈನ್ ಎಕ್ಸ್ಪ್ಯಾನ್ಷನ್ 0.2 ಸೆಕೆಂಡ್ಸ್ ಆಗಿರೋದ್ರಿಂದ ಅಲ್ಲಿರುವಂತ ಎಲ್ಲಾ ನಾನ್ ಸಾರ್ಸರ್ಸ್ ಅಂದ್ರೆ ಹ್ಯೂಮನ್ಸ್ ಗಳಿಗೆ ಬರೀ 6 ತಿಂಗಳ ಕಾಲ ಇನ್ಫೋ ಮಾತ್ರ ಕೊಡುತ್ತೆ. ಮತ್ತೆ ಅಲ್ಲಿರುವಂತ ಎಲ್ಲಾ ಮನುಷ್ಯರನ್ನ ಪ್ಯಾರಲೈಸ್ ಮಾಡುತ್ತೆ. ಸೊ ಇದರಿಂದ ಎಲ್ಲಾ ಹ್ಯೂಮನ್ಸ್ ಗಳಿಗೂ ಯಾವುದೇ ತರಹದ ಪರ್ಮನೆಂಟ್ ಡ್ಯಾಮೇಜ್ ಆಗೋದಿಲ್ಲ. ಗೋಜೋಗೆ ಗೊತ್ತಿತ್ತು ಕರ್ಸ್ ಗಳು ಯಾವಾಗ ಬೇಕಾದ್ರೂ ಎಚ್ಚರ ಆಗ್ಬಹುದು ಅಂತ. ಅದಕ್ಕೋಸ್ಕರ ಅವನು ಮುಂದಿನ 5 ನಿಮಿಷಗಳ ಕಾಲ ಅಲ್ಲಿರುವಂತ ಎಲ್ಲ ಟ್ರಾನ್ಸ್ಫಿಗರ್ಡ್ ಹ್ಯೂಮನ್ಸ್ ನ ರ್ಯಾಂಪೇಜ್ ಮಾಡಿ ಸಾಯಿಸ್ತಾನೆ. ಸುಮ್ನೆ ಹಾಗೆ ಹೇಳ್ಬೇಕು ಅಂದ್ರೆ ಗೋಜೋ ಅಲ್ಲಿ ಪರ್ 1 ಸೆಕೆಂಡ್ಗೆ ಸುಮಾರು 3 ಟ್ರಾನ್ಸ್ಫಿಗರ್ಡ್ ಹ್ಯೂಮನ್ಸ್ ನ ಸಾಯಿಸಿದ್ದಾನೆ. ಸೊ ಸುಮಾರು 5 ನಿಮಿಷಗಳ ಕಾಲ ಇದೇ ತರ ಎಲ್ಲಾ ಟ್ರಾನ್ಸ್ಫಿಗರ್ಡ್ ಹ್ಯೂಮನ್ಸ್ ಸಾಯಿಸಾದ್ಮೇಲೆ ಗೋಜೋನ ಸ್ಟೇಟ್ ಹೇಗಿರುತ್ತೆ ಅಂತ ನೀವೇ ಯೋಚನೆ ಮಾಡ್ಬೇಕು. ಸೊ ಗೆತೋಗೆ ಇದೇ ಪರ್ಫೆಕ್ಟ್ ಟೈಮ್ ಆಗಿತ್ತು ಪ್ರಿಸನ್ ರೆಲ್ ನ ಯೂಸ್ ಮಾಡೋದಿಕ್ಕೆ. ಸೊ ಇದನ್ನ ಯೂಸ್ ಮಾಡೋದಕ್ಕೆ ಕಂಡೀಷನ್ಸ್ ಏನು ಅಂದ್ರೆ ಮೊದಲನೇದು ಟಾರ್ಗೆಟ್ ಈ ಪ್ರಿಸನ್ ರೆಲ್ಮ್ಗೆ ಸುಮಾರು 4 ಮೀಟರ್ ಹತ್ರ ಇರಬೇಕಾಗತ್ತೆ. ಅಂಡ್ ಎರಡನೇದು ಆ ಟಾರ್ಗೆಟ್ 60 ಸೆಕೆಂಡ್ ಅಲ್ಲೇ ಇರಬೇಕಾಗತ್ತೆ. ಸೊ ಇದೇ ಕಾರಣಕ್ಕೆ ಗೋಜೋ ಮುಂದೆಗಡೆ ಆ ಪ್ರಿಸನ್ ರೆಲ್ ನ ಹಾಕಿ ಗೆತೋ ಗೋಜೋ ಹತ್ರ ಬರ್ತಾನೆ.
ಸೊ ಗೋಜೋಗೆ ಆಬ್ವಿಯಸ್ಲಿ ಗೆತೋನ ನೋಡಿ ಶಾಕ್ ಆಗತ್ತೆ. ಯಾಕೆ ಅಂದ್ರೆ ಗೆತೋನ ಗೋಜೋ ಲಾಸ್ಟ್ ಟೈಮ್ ನೋಡಿದ್ದು 1 ವರ್ಷದ ಹಿಂದೆ. ಅದು ಕೂಡ ಗೋಜೋ ಗೆತೋನ ಸಾಯಿಸಿದಾನೆ ಅಂತ ಅನ್ಕೊಂಡಿದ್ದಾನೆ. ಸೊ ಇದೇ ಕಾರಣಕ್ಕೆ ಗೋಜೋ ಶಾಕ್ ಆಗಿ ಅಲ್ಲೇ ನಿಂತ್ಕೊಳ್ತಾನೆ. ಸೊ ಆ ಟೈಮ್ ಅಲ್ಲಿ ಈ ಪ್ರಿಸನ್ ಗೆ ಬೇಕಾದಂತ 1 ನಿಮಿಷ ಟೈಮ್ ಸಾಕಾಗಿತ್ತು. ಸೊ ಆಗ ಗೋಜೋ ಆ ಪ್ರಿಸನ್ ರನ್ ಅಲ್ಲಿ ಟ್ರ್ಯಾಪ್ ಆಗ್ತಾನೆ. ಅಂಡ್ ಇದೇ ಟೈಮ್ ಅಲ್ಲೇ ನಮ್ಗೊಂದು ಇಂಪಾರ್ಟೆಂಟ್ ವಿಷಯ ಗೊತ್ತಾಗುತ್ತೆ. ಏನು ಅಂದ್ರೆ ಗೆತೋ ಹೇಗೆ ಇನ್ನೂ ಬದುಕಿದಾನೆ ಅನ್ನೋದು. ಗೋಜೋ ಗೆತೋನ ಸಾಯಿಸಾದ್ಮೇಲೆ ಅವನ ಬಾಡಿನ ಜುಜುತ್ಸು ಹೈನ ಡಾಕ್ಟರ್ ಆದ ಶೋಕೋಗೆ ಕೊಟ್ಟಿರೋದಿಲ್ಲ. ಸೊ ಇದರಿಂದ ಗೆತೋ ಬಾಡಿನ ಯಾರೋ ಕದ್ದಿದ್ದಾರೆ. ಸೊ ನೀವೇನಾದ್ರು ನನ್ನ ಜುಜುತ್ಸು ಕೈಸನ್ ಸೀಸನ್ 1 ನ ಎಕ್ಸ್ಪ್ಲನೇಷನ್ ನೀಟಾಗಿ ನೋಡಿದ್ರೆ ಅದ್ರಲ್ಲಿ ನಾನು ಆಲ್ರೆಡಿ ಈ ವ್ಯಕ್ತಿ ಬಗ್ಗೆ ಹೇಳಿದೀನಿ. ಅದೇ ನರುತೋಶಿ ಕಾಮೋ. ಇವನೊಬ್ಬ ಮ್ಯಾಡ್ ಸೈಂಟಿಸ್ಟ್ ಅಂತ ಹೇಳ್ಬೋದು. ಇವನೇ ಹಾಫ್ ಹ್ಯೂಮನ್ ಹಾಫ್ ಕರ್ ಸ್ಪಿರಿಟ್ಸ್ ನ ಹೈಬ್ರಿಡ್ ನ ಕ್ರಿಯೇಟ್ ಮಾಡಿರೋ ಸೈಂಟಿಸ್ಟ್. ಈ ಸೈಂಟಿಸ್ಟ್ ನ ಒನ್ ಆಫ್ ದ ಟೆಕ್ನಿಕ್ಸ್ ಬಂದು ಇವನ ಬ್ರೈನ್ ನ ಬೇರೊಂದು ಬಾಡಿಗೆ ಹಾಕಿ ಆ ಬಾಡಿನ ಕಂಟ್ರೋಲ್ ಗೆ ತಗೊಳ್ಳೋದು. ಸೊ ಈಗ ನರಿತೋಶಿ ಕಾಮೋ ಅವನ ಬ್ರೈನ್ ನ ಗೆತೋ ಬಾಡಿ ಜೊತೆಗೆ ಹಾಕಿರೋದ್ರಿಂದ ಅವನು ಗೆತೋನ ಕರ್ ಸ್ಪಿರಿಟ್ ಮ್ಯಾನಿಪುಲೇಷನ್ ಕೂಡ ಯೂಸ್ ಮಾಡಬಹುದು. ಸೊ ಅವನ ಈ ಎಲ್ಲಾ ಪವರ್ಸ್ ನ ಯೂಸ್ ಮಾಡ್ಕೊಂಡು ನರಿತೋಶಿ ಕಾಮೋ ಒಂದು ಸೀಕ್ರೆಟ್ ಆಗಿ ದೊಡ್ಡ ಪ್ಲಾನ್ ನೇ ಮಾಡ್ತಾ ಇದ್ದಾನೆ. ಇಷ್ಟೆಲ್ಲ ಆಗ್ತಾ ಇರ್ಬೇಕಾದ್ರೆ ಹೈಯರ್ ಅಪ್ಸ್ ಇಂದ ಬಂದಿರುವಂತ ಒಂದು ಗ್ರೂಪ್ ಗೋಜೋ ಹತ್ರ ಬರೋದಕ್ಕೆ ಶುರು ಮಾಡಿದ್ದಾರೆ. ಈ ಗ್ರೂಪ್ ಅಲ್ಲಿ ಗ್ರೇಡ್ 1 ಸಾರ್ಸರರ್ ಆದ ಮೇ ಮತ್ತೆ ಅವಳ ಯಂಗರ್ ಬ್ರದರ್ ವಿವಿ ಮತ್ತೆ ಯುಜಿ ಕೂಡ ಇದ್ದಾನೆ. ಈ ಗ್ರೂಪ್ ಅವರು ಮೇನ್ ಸ್ಟ್ರೀಟ್ ಸ್ಟೇಷನ್ ಅಲ್ಲಿ ಇರ್ತಾರೆ. ಈ ಮೇನ್ ಸ್ಟ್ರೀಟ್ ಸ್ಟೇಷನ್ ಶಿಬುಯಾ ಸ್ಟೇಷನ್ ಗೆ ಬರೀ 1 ಸ್ಟಾಪ್ ದೂರ ಇರುತ್ತೆ ಅಷ್ಟೇ. ಅಂಡ್ ಯಾವಾಗ ವಿಲನ್ಸ್ ಎಲ್ಲ ಸೇರ್ಕೊಂಡು ಗೋಜೋನ ಸೀಲ್ ಮಾಡ್ತಾರೆ ಆಗ ಸಡನ್ ಆಗಿ ಮೆಕಾಮಾರು ಯುಜಿನ ಕಾಂಟ್ಯಾಕ್ಟ್ ಮಾಡ್ತಾನೆ. ಮೆಕಾಮಾರು ಅಂದ್ರೆ ಕುಕಿಚಿ ಸಾಯೋದಕ್ಕೂ ಮುಂಚೆ ಟೆಕ್ನಾಲಜಿನ ಮತ್ತೆ ಜುಜುತ್ಸುನ ಕಂಬೈನ್ ಮಾಡಿ ಒಂದು ಪ್ರೋಗ್ರಾಮ್ ನ ಮಾಡ್ತಾನೆ. ಇದು ಯಾವಾಗ ಗೋಜೋನ ಸೀಲ್ ಮಾಡ್ತಾರೆ ಆಗ ಮಾತ್ರ ಇದು ಆಕ್ಟಿವೇಟ್ ಆಗೋದು. ಆದ್ರಿಂದ ಮೆಕಾಮಾರುನ ಈ ಪುಟ್ಟ ಎಐ ತರ ಕಾಣಿಸುವಂತ ರೋಬೋಟ್ ಗಳು ಆಕ್ಟಿವೇಟ್ ಆಗ್ತವೆ ಮತ್ತೆ ಇವು ಲಿಮಿಟೆಡ್ ಟೈಮ್ ಗೆ ಮಾತ್ರ ಇದು ಕಾಂಟ್ಯಾಕ್ಟ್ ಅಲ್ಲಿ ಇರ್ತವೆ. ಸೊ ಈಗ ಮೆಕಾಮಾರು ಹೇಳ್ತಾನೆ ಶಿಬುಯಾ ಸ್ಟೇಷನ್ ನ ಇವಾಗ ಇನ್ನೊಂದು ಹೊಸ ಕರ್ಟನ್ ಸರೌಂಡ್ ಮಾಡಿದೆ ಅಂತ. ಸೊ ಈ ಹೊಸ ಕರ್ಟನ್ ಯಾವುದೇ ಸಾರ್ಸರನ್ನು ಕೂಡ ಒಳಗಡೆ ಬಿಡೋದಿಲ್ಲ. ಸೊ ಆದ್ರಿಂದ ಈ ಗ್ರೂಪ್ ಆಗಿರ್ಲಿ ಉಳಿದ ಯಾವುದೇ 3 ಗ್ರೂಪ್ ಕೂಡ ಆ ಕರ್ಟನ್ ಒಳಗಡೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಸೊ ಯುಜಿ ಈಗ ತುಂಬಾ ಒಂದು ಹೈಟ್ ಆಗಿರುವಂತ ಬಿಲ್ಡಿಂಗ್ ಮೇಲೆ ಹತ್ತು ಬರ್ತಾನೆ. ಮತ್ತೆ ಇವಾಗ ಅವನ ಮಿಷಿನ್ ಬಂದು ಈ ಹೊಸ ಕರ್ಟನ್ ನ ಡಿಸ್ಟ್ರಾಯ್ ಮಾಡೋದು ಮತ್ತೆ ಅವನ ಉಳಿದ ಎಲ್ಲಾ ಗ್ರೂಪ್ಸ್ ನ ಒಟ್ಟುಗೂಡಿಸೋದು. ಅಂಡ್ ಈ ಕಡೆ ಶಿಬುಯಾ ಸ್ಟೇಷನ್ ಒಳಗಡೆ ವಿಲನ್ಸ್ ಗಳ ಸೇರ್ಕೊಂಡು ಒಂದು ಡಿಸ್ಕಷನ್ ಮಾಡ್ತಾರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ. ಸೊ ಜೋಗೋ ಹೇಳ್ತಾನೆ ನಾವು ಕರ್ಸ್ ಗಳ ಪ್ರಪಂಚವನ್ನ ಸೃಷ್ಟಿಸೋಕೆ ಹೋಗ್ತಾ ಇರೋದ್ರಿಂದ ನಾವು ಸುಕುನಾನ ರಿಲೀಸ್ ಮಾಡ್ಲೇಬೇಕು ಅಂತ. ಯಾಕೆ ಅಂದ್ರೆ ಸುಕುನ ತುಂಬಾ ಈವಿಲ್ ಆಗಿರೋದ್ರಿಂದ ಅವನು ಯುಜಿ ಬಾಡಿನ ಪೂರ್ತಿಯಾಗಿ ಕಂಟ್ರೋಲ್ ತಗೊಂಡ್ರೆ ಈ ಮಾಡರ್ನ್ ಸಿವಿಲೈಸೇಷನ್ ಧ್ವಂಸ ಮಾಡ್ತಾನೆ ಅಂತ ಹೇಳ್ತಾನೆ. ಆದ್ರೆ ಮಾಹಿತೋಗೆ ಮತ್ತೆ ಚೋಜೋಗೆ ಯುಜಿನ ಸಾಯಿಸ್ಬೇಕು ಅಂತ ಇರುತ್ತೆ. ಸೊ ಮಾಹಿತೋ ಹೇಳ್ತಾನೆ ನಮ್ಮ ಹತ್ರ ತುಂಬಾ ಕರ್ಸ್ ಎನರ್ಜಿ ಇರೋದ್ರಿಂದ ಇದರಿಂದನೇ ಹ್ಯುಮ್ಯಾನಿಟಿನ ಆರಾಮಾಗಿ ಧ್ವಂಸ ಮಾಡಬಹುದು, ಇದಕ್ಕೆ ಸುಕುನನ ಹೆಲ್ಪ್ ಏನು ಅವಶ್ಯಕತೆ ಇಲ್ಲ ಅಂತ. ಅಂಡ್ ಚೋಜೋಗೆ ಅವನ ಇಬ್ಬರು ತಮ್ಮಂದಿರ ಸಾವಿಗೆ ಯುಜಿ ಮೇಲೆ ರಿವೆಂಜ್ ತೀರ್ಸ್ಕೋಬೇಕಾಗಿರುತ್ತೆ. ಅದಕ್ಕೋಸ್ಕರ ಅವನು ಕೂಡ ನಾನು ಯುಜಿನ ಸಾಯಿಸ್ಬೇಕು ಅಂತ ಹೇಳ್ತಾ ಇರ್ತಾನೆ. ಸೊ ವಿಲನ್ ಗಳೆಲ್ಲ ಅಗ್ರಿ ಮಾಡಿ ಒಂದು ಡೀಲ್ ಮಾಡ್ಕೊಳ್ತಾರೆ. ಏನು ಅಂದ್ರೆ ಎಲ್ಲರೂ ಈಗ ಯುಜಿ ಇತದೂರಿನ ಹುಡ್ಕೊಂಡು ಓಡೋಗ್ತಾರೆ. ಸೊ ಯಾರ ಕೈಗೆ ಫಸ್ಟ್ ಯುಜಿ ತಗಲಾಕೊಳ್ತಾನೋ ಅವಾಗ ಅವರು ಏನ್ ಬೇಕಾದ್ರೂ ಯುಜಿಗೆ ಮಾಡಬಹುದು. ಸೊ ಇದೇ ಟೈಮ್ಗೆ ಯುಜಿ ಗ್ರೇಡ್ 2 ಸಾರ್ಸರರ್ ಆದ ಈನೋ ಮತ್ತೆ ಮೆಗುಮಿ ಜೊತೆಗೆ ಟೀಮ್ ಅಪ್ ಆಗಿರ್ತಾನೆ. ಇವರೆಲ್ಲ ಸೇರ್ಕೊಂಡು ಈ ಸಾರ್ಸರರ್ ನ ತಡಿತಾ ಇರುವಂತಹ ಕರ್ಟನ್ ನ ಧ್ವಂಸ ಮಾಡೋದಕ್ಕೆ ಹೊರಡ್ತಾರೆ. ಆ ಕರ್ಟನ್ ನ ಸೋರ್ಸು ಈ 3 ದೊಡ್ಡ ಮೊಳೆಗಳ ತರ ಕಾಣ್ತಾ ಇರುವಂತಹ ವಸ್ತುಗಳಲ್ಲಿ ಇರುತ್ತೆ. ಸೊ ಈ 3 ಮೊಳೆಗಳನ್ನು ಕೂಡ ಧ್ವಂಸ ಮಾಡಿದ್ರೆ ಆಗ ಆ ಕರ್ಟನ್ ಕೂಡ ಹೊರಟೋಗುತ್ತೆ. ಆದ್ರೆ ಇದನ್ನ ಕಾಯ್ತಿರೋರು ಗ್ರಾನಿ ಒಗಾಮಿ ಮತ್ತೆ ಜೂರೋ ಅಕಾತ್ಸಾ ಅಂತ. ಹಿಂದೆ 80ರ ದಶಕ ಅಂದ್ರೆ 80s ಅಲ್ಲಿ ಇವರಿಬ್ಬರು ಜುಜುತ್ಸುನ ಯೂಸ್ ಮಾಡ್ಕೊಂಡು ಕ್ರಿಮಿನಲ್ ಕೆಲಸಗಳಿಗೆ ಬಳಸ್ತಾ ಇರ್ತಾರೆ. ಆದ್ರೆ ಗೋಜೋ ಹುಟ್ಟಿದಾದ್ಮೇಲೆ ಇವರ ಯಾವ ಆಟಗಳು ಕೂಡ ನಡೆಯೋದಿಲ್ಲ. ಗೋಜೋ ಸ್ಟ್ರಾಂಗೆಸ್ಟ್ ಸಾರ್ಸರರ್ ಆಗೋದ್ರಿಂದ ಅವನ ಎದುರಿಗೆ ಇವರಿಬ್ರು ನಿಂತ್ಕೊಳಕ್ ಆಗೋದಿಲ್ಲ ಅಂತ ಇವ್ರಿಗೆ ಗೊತ್ತು. ಅದಕ್ಕೋಸ್ಕರ ಇವರು ಗೆತೋ ಅಂದ್ರೆ ನರಿತೋಶಿ ಕಾಮೋ ಜೊತೆಗೆ ಸೇರ್ಕೊಳ್ತಾರೆ. ಯಾಕಂದ್ರೆ ಗೋಜೋನ ಸೀಲ್ ಮಾಡೋದ್ರಿಂದ ಇವರ ಕ್ರಿಮಿನಲ್ ಆಕ್ಟಿವಿಟೀಸ್ ನ ಮತ್ತೆ ಶುರು ಮಾಡಬಹುದು ಅಂತ. ಅಂಡ್ ಮೆಗುಮಿನ ಹೈ ಬ್ಯಾಟಲ್ ಐಕ್ಯೂ ಮತ್ತೆ ಯುಜಿನ ಸೇರ್ಕೊಂಡು ಜೂರೋನ ಅವನ ಟ್ರಿಕ್ಕಿ ಕರ್ಸ್ ಎನರ್ಜಿನ ಬೀಟ್ ಮಾಡಿ ಅವನ್ನ ಸೋಲಿಸ್ತಾರೆ. ಸೊ ಇದರಿಂದ 3 ಮೊಳೆಗಳನ್ನು ಇಲ್ಲಿ ಧ್ವಂಸ ಮಾಡ್ತಾರೆ. ಮತ್ತೆ ಕರೆಕ್ಟ್ ಆಗಿ 10:04ಕ್ಕೆ ಎಲ್ಲಾ ಕರ್ಟನ್ ಕೂಡ ಬ್ಲಾಕ್ ಆಗಿದ್ದು ಓಪನ್ ಆಗುತ್ತೆ. ಇದು ತುಂಬಾ ಒಳ್ಳೆ ವಿಷಯ. ಆದ್ರೆ ಈ ಪ್ರಾಸೆಸ್ ಅಲ್ಲಿ ಸೆಕೆಂಡ್ ಗ್ರೇಡ್ ಸಾರ್ಸರರ್ ಆಗಿರುವಂತ ಈನೋ ಸಾಯೋ ರೇಂಜ್ ಗೆ ಹೊದೆ ತಿಂದಿರ್ತಾನೆ. ಸೊ ಗ್ರಾನಿ ಒಗಾಮಿನ ಕರ್ಸ್ ಟೆಕ್ನಿಕ್ ಬಂದು ಯಾವುದೇ ಸತ್ತಿರೋ ವ್ಯಕ್ತಿ ತರ ಟ್ರಾನ್ಸ್ಫಾರ್ಮ್ ಅಥವಾ ಶೇಪ್ ಶಿಫ್ಟ್ ಆಗೋದು. ಆದ್ರಿಂದ ಗ್ರಾನಿ ಒಗಾಮಿ ಅವಳ ಮೊಮ್ಮಗನ್ನ ಟೋಜಿ ಜೆನಿನ್ ತರ ಟ್ರಾನ್ಸ್ಫಾರ್ಮ್ ಮಾಡ್ತಾಳೆ. ಸೊ ಇದರಿಂದ ಅವಳ ಮೊಮ್ಮಗನ್ಗೆ ಟೋಜಿನ ಎಲ್ಲಾ ಫಿಸಿಕಲ್ ಪವರ್ ಕೂಡ ಬರುತ್ತೆ. ಆದ್ರಿಂದ ಅವನು ಈನೋನ ತುಂಬಾ ಸರಿಯಾಗಿ ಹೊಡೆದು ಬಿಲ್ಡಿಂಗ್ ಇಂದ ಕೆಳಗಡೆ ಎಸಿತಾನೆ.
ಸೊ ಆದ್ರಿಂದ ಮೆಗುಮಿ ಈನೋನ ಕರ್ಕೊಂಡು ಅವನಿಗೆ ಸ್ವಲ್ಪ ಮೆಡಿಕಲ್ ಹೆಲ್ಪ್ ಕೇಳೋಕೆ ಹೋಗ್ತಾನೆ. ಅಂಡ್ ಆದ್ರೆ ಯುಜಿ ಅಲ್ಲಿಂದ ಶುಬುಯಾ ಸ್ಟೇಷನ್ಗೆ ಒಬ್ಬನೇ ಹೋಗ್ತಾನೆ. ಸೊ ಯುಜಿ ಶುಬುಯಾ ಸ್ಟೇಷನ್ ಕಡೆ ಹೊರಟಿದ ತಕ್ಷಣ ಅಲ್ಲೇ ಅವನಿಗೆ ಚೋಜೋ ಎದುರಾಗ್ತಾನೆ. ಸೊ ಚೋಜೋ ಯುಜಿನ ನೋಡಿದ ತಕ್ಷಣ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸೊ ಚೋಜೋನ ಕರ್ಸ್ ಟೆಕ್ನಿಕ್ ಬಂದು ಬ್ಲಡ್ ಮ್ಯಾನಿಪುಲೇಷನ್. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕ್ಯೋಟೋ ಸ್ಕೂಲ್ ನ ನರುತೋಶಿ ಕೂಡ ಇದೇ ಬ್ಲಡ್ ಮ್ಯಾನಿಪುಲೇಷನ್ ನ ಬಳಸ್ತಾನೆ. ಇವರಿಬ್ಬರ ಕರ್ಸ್ ಟೆಕ್ನಿಕ್ ಇರೋ ಡಿಫರೆನ್ಸ್ ಏನು ಅಂದ್ರೆ, ಚೋಜೋ ಒಬ್ಬ ಹಾಫ್ ಹ್ಯೂಮನ್ ಮತ್ತೆ ಹಾಫ್ ಕರ್ಸ್ ಸ್ಪಿರಿಟ್ ಆಗಿರೋದ್ರಿಂದ ಇವನ ಬ್ಲಡ್ ಖಾಲಿನೇ ಆಗೋದಿಲ್ಲ. ಇವನ್ ಯಾವಾಗ್ಲೂ ಇವನ ಕರ್ಸ್ ಎನರ್ಜಿಯಿಂದ ಅನ್ಲಿಮಿಟೆಡ್ ಆಗಿ ಬ್ಲಡ್ ನ ಜನರೇಟ್ ಮಾಡಬಹುದು. ಆದ್ರೆ ನರುತೋಶಿ ಹಾಗಲ್ಲ, ಅವನು ಹ್ಯೂಮನ್ ಆಗಿರೋದ್ರಿಂದ ಅವನ ಹತ್ರ ಎಷ್ಟು ಬ್ಲಡ್ ಇದೆಯೋ ಅಷ್ಟು ಮಾತ್ರ ಯೂಸ್ ಮಾಡೋದಕ್ಕೆ ಆಗತ್ತೆ. ಈ ಫೈಟ್ ಅಲ್ಲಿ ಚೋಜೋ ತುಂಬಾ ಡಾಮಿನೆಂಟ್ ಆಗಿರೋದ್ರಿಂದ ಅವನು ಇತಾದೋರಿನ ನಾಕ್ಔಟ್ ಮಾಡಿ ಬೀಳಿಸ್ತಾನೆ. ಮತ್ತೆ ಅವನಿಗೆ ಚಾನ್ಸ್ ಸಿಕ್ಕಿದಾಗ ಹೋಗಿ ಅವನ್ನ ಇನ್ನೇನ್ ಸಾಯಿಸ್ಬೇಕು ಅಂತ ಇರುವಾಗ ಅವನಿಗೆ ಏನೋ ಫೀಲ್ ಆಗತ್ತೆ. ಚೋಜೋನ ಕರ್ಸ್ ಟೆಕ್ನಿಕ್ ನ ಸೈಡ್ ಎಫೆಕ್ಟ್ಸ್ ಇಂದ ಅವನು ಇಮಿಡಿಯೇಟ್ ಆಗಿ ಅವನ ಬ್ರದರ್ಸ್ ಹೇಗೆ ಸತ್ರು ಅನ್ನೋದನ್ನ ನೆನ್ಸ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಅಂಡ್ ಹೇಗೋ ಏನೋ ಗೊತ್ತಿಲ್ಲ, ಆದ್ರೆ ಯುಜಿ ಇತಾದೋರಿ ನನ್ನ ತಮ್ಮ ಅಂತ ಅಂದ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಇದೆಲ್ಲ ಹೇಗ್ ಸಾಧ್ಯ ಅಂತ ಚೋಜೋಗೆ ಅರ್ಥನೇ ಆಗ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ಅವನಿಗೆ ಫುಲ್ ಕಿರ್ಚ್ಕೊಂಡು ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾನೆ. ಚೋಜೋ ಅಲ್ಲಿಂದ ಓಡೋಗಿದ ತಕ್ಷಣ ಅಲ್ಲಿಗೆ ಮಿಮಿಕೋ ಮತ್ತೆ ನಾನಕೋ ಯುಜಿ ಬಾಡಿ ಹತ್ರ ಬರ್ತಾರೆ. ಇವರಿಬ್ಬರನ್ನ ಗೆತೋನೆ ಬೆಳೆಸಿರ್ತಾನೆ. ಆದ್ರೆ ಇವ್ರು ಯಾಕೆ ಇಲ್ಲಿದ್ದಾರೆ ಅಂತ ನೀವು ಯೋಚನೆ ಮಾಡ್ತಿದ್ರೆ ಅದನ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನನಾಮಿ ಹತ್ರ ಏನ್ ನಡೀತಿದೆ ತಿಳ್ಕೊಳ್ಳೋಣ ಬನ್ನಿ. ಮೆಕಾಮಾರು ಹೇಳಿರ್ತಾನೆ ಗೋಜೋನ ಸೀಲ್ ಮಾಡಿರುವಂತ ಪ್ರಿಸನ್ ರೆಲ್ನು ಇನ್ನ ಪ್ಲಾಟ್ಫಾರ್ಮ್ ಅಲ್ಲೇ ಇದೆ ಅಂತ. ಆದ್ರಿಂದ ನನಾಮಿ, ಮಾಕಿ ಜೆನೆನ್ ಮತ್ತೆ ಗ್ರೇಡ್ 1 ಸಾರ್ಸರರ್ ಮತ್ತೆ ಜೆನೆನ್ ಕ್ಲಾನ್ ನ ಹೆಡ್ ಆದ ನೊಬಿತೋ ಜೆನೆನ್ ಕೂಡ ಈಗ ಗೋಜೋ ಇರುವ ಪ್ಲಾಟ್ಫಾರ್ಮ್ ಕಡೆಗೆ ಹೊರಡ್ತಾ ಇರ್ತಾರೆ. ಇವರು ಮುಂದೆ ಹೋದಂತೆ ಇವ್ರನ್ನ ಸ್ಪೆಷಲ್ ಗ್ರೇಡ್ ಕರ್ಸ್ ಆಗಿರುವಂತ ಡ್ಯಾಗೋನ್ ಎದುರಿಸ್ತಾನೆ. ಸೊ ಮಾಹಿತೋನ ಕರ್ಸ್ ಗ್ರೂಪ್ ಅಲ್ಲಿ ಇವನೇ ತುಂಬಾ ವೀಕೆಸ್ಟ್. ಆದ್ರೂ ಕೂಡ ಡ್ಯಾಗೋನ್ ಅವನು ಹನಾಮಿನ ಸಾವಿನಿಂದ ಮತ್ತೆ ಹ್ಯೂಮನ್ಸ್ ಗಳ ಮೇಲಿರುವ ಹೇಟ್ರೇಟ್ ಇಂದ ಅವನ ಟ್ರೂ ಪೊಟೆನ್ಶಿಯಲ್ ನ ಅನ್ಲಾಕ್ ಮಾಡ್ತಾನೆ. ಆದ್ರೆ ಸಾರ್ಸರರ್ಸ್ ಎಲ್ಲ ಸೇರ್ಕೊಂಡು ಡ್ಯಾಗೋನ್ ಅವನ ಡೊಮೇನ್ ಎಕ್ಸ್ಪೆನ್ಷನ್ ನ ಓಪನ್ ಮಾಡದೇ ಇರೋ ತರ ನೋಡ್ಕೊಳ್ತಾರೆ. ಅದ್ರಲ್ಲೂ ನೊಬಿತೋನ ಪ್ರೊಜೆಕ್ಷನ್ ಸಾರ್ಸರಿ ಡ್ಯಾಗೋನ್ಗೆ ತುಂಬಾ ತೊಂದರೆ ಕೊಡುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ನೊಬಿತೋನ ಅವನ ಮೈಂಡ್ ಅಲ್ಲಿ ಅವನು 24 ಯೂನಿಕ್ ಮೂವ್ಮೆಂಟ್ಸ್ ನ ಯೋಚನೆ ಮಾಡ್ಬೇಕಾಗತ್ತೆ. ಸೊ ಅವನು ಯೋಚನೆ ಮಾಡಿದ ತಕ್ಷಣ ಅವನ ಕರ್ಸ್ ಟೆಕ್ನಿಕ್ ಎಲ್ಲ 24 ಮೂವ್ಮೆಂಟ್ಸ್ ಗಳು ಬರೀ ಒಂದೇ ಸೆಕೆಂಡ್ ಅಲ್ಲಿ ಆಗೋ ತರ ಅದು ಮಾಡುತ್ತೆ. ಅಂಡ್ ಅದೇ ತರ ನೋಬಿತೋ ಅವನ ಆಪೋನೆಂಟ್ ನ ಟಚ್ ಮಾಡಿದ ತಕ್ಷಣ ಅವರ ಆಪೋನೆಂಟ್ ಕೂಡ 24 ಯೂನಿಕ್ ಮೂವ್ಮೆಂಟ್ಸ್ ನ ಯೋಚನೆ ಮಾಡ್ಬೇಕಾಗತ್ತೆ. ಅಕಸ್ಮಾತ್ ಆ 24 ಮೂವ್ಮೆಂಟ್ಸ್ ಕರೆಕ್ಟ್ ಆಗಿಲ್ಲ ಅಂತ ಅನ್ಸಿದ್ರೆ ಅವರ ಆಪೋನೆಂಟ್ ಒಂದು ಫ್ರೇಮ್ ಒಳಗಡೆ 1 ಸೆಕೆಂಡ್ ಗಳ ಕಾಲ ಟ್ರ್ಯಾಪ್ ಆಗ್ತಾರೆ. ಆದ್ರೂ ಕೂಡ ಡ್ಯಾಗೋನ್ ತುಂಬಾ ಸ್ಟ್ರಗಲ್ ಪಟ್ಟು ಫೈನಲಿ ಅವನ ಡೊಮೇನ್ ಎಕ್ಸ್ಪೆನ್ಷನ್ ನ ಆಕ್ಟಿವೇಟ್ ಮಾಡ್ತಾನೆ. ಆದ್ರೆ ಡ್ಯಾಗೋನ್ ನ ಡೊಮೇನ್ ಎಕ್ಸ್ಪೆನ್ಷನ್ ಒಳಗಡೆ ಮೆಗುಮಿ ಕೂಡ ಎಂಟ್ರಿ ಕೊಟ್ಟು ಅವನ ಡೊಮೇನ್ ಎಕ್ಸ್ಪೆನ್ಷನ್ ನ ಕೂಡ ಆಕ್ಟಿವೇಟ್ ಮಾಡ್ತಾನೆ. ಅದಕ್ಕಾಗಿ ನಮ್ಗೆಲ್ಲ ಗೊತ್ತಿರೋ ಹಾಗೆ 2 ಡೊಮೇನ್ ಎಕ್ಸ್ಪೆನ್ಷನ್ ಒಂದೇ ಕಡೆ ಓಪನ್ ಆದ್ರೆ ಅವರಿಬ್ರು ಕೂಡ ಫೈಟ್ ಮಾಡ್ಬೇಕಾಗತ್ತೆ ಯಾವ್ದು ಸ್ಟ್ರಾಂಗೆಸ್ಟ್ ಡೊಮೇನ್ ಅವ್ರ ಕಂಟ್ರೋಲ್ ತಗೊಳೋದಿಕ್ಕೆ. ಸೊ ಇಲ್ಲಿ ಡ್ಯಾಗೋನ್ ನ ಡೊಮೈನ್ ತುಂಬಾ ಪವರ್ಫುಲ್ ಆಗಿರುತ್ತೆ. ಆದ್ರೆ ಮೆಗುಮಿಗೆ ಕೂಡ ಅವನು ಏನ್ ವಿನ್ ಆಗ್ಬೇಕು ಅಂತ ಇರ್ಲಿಲ್ಲ. ಅದರ ಬದಲಾಗಿ ಮೆಗುಮಿ ಡ್ಯಾಗೋನ್ ನ ಡೊಮೈನ್ ಎಕ್ಸ್ಪೆನ್ಷನ್ ಅಲ್ಲಿ ಒಂದು ಹೋಲ್ ನ ಕ್ರಿಯೇಟ್ ಮಾಡ್ತಿದ್ದ. ಅಂಡ್ ಆ ಹೋಲ್ ಅಲ್ಲಿ ಎಲ್ಲಾರು ಎಸ್ಕೇಪ್ ಆಗಿ ಅನ್ನೋದು ಅವನ ಪ್ಲಾನ್. ಆದ್ರೆ ಅವರೆಲ್ಲ ಎಸ್ಕೇಪ್ ಆಗೋ ಮೊದ್ಲೇ ಅದೇ ಹೋಲ್ ಇಂದ ಒಳಗಡೆಗೆ ಟೋಜಿ ಎಂಟ್ರಿ ಕೊಡ್ತಾನೆ. ಸೊ ಗ್ರಾನಿ ಒಗಾಮಿ ಅವಳ ಮೊಮ್ಮಗನ್ನ ಟೋಜಿ ತರ ಟ್ರಾನ್ಸ್ಫಾರ್ಮ್ ಮಾಡಿದಾಗ ಅವ್ರ ಮೊಮ್ಮಗನ್ ಬಾಡಿಲಿ ಎಷ್ಟು ಕರ್ಸ್ ಎನರ್ಜಿ ಇದೆಯೋ ಅಲ್ಲಿವರೆಗೂ ಮಾತ್ರ ಈ ಟ್ರಾನ್ಸ್ಫಾರ್ಮೇಶನ್ ನಡೀತಾ ಇತ್ತು. ಆದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಟೋಜಿಗೆ ಆಕ್ಚುಲಿ ಅವನ ಬಾಡಿಲಿ ಕರ್ಸ್ ಎನರ್ಜಿನೇ ಇರೋದಿಲ್ಲ. ಅಂಡ್ ಗ್ರಾನಿ ಒಗಾಮಿನ ಕರ್ಸ್ ಟೆಕ್ನಿಕ್ ಅಲ್ಲಿ ಕೆಲವು ಗ್ಲಿಚ್ ಕೂಡ ಇದ್ವು. ಮೊದಲನೇದು, ಯಾವಾಗ ಟೋಜಿ ಬಾಡಿ ಅವಳ ಮೊಮ್ಮಗನ ಬಾಡಿನ ಅಕ್ವೈರ್ ಮಾಡ್ಕೊಳುತ್ತೋ ಅವಾಗ ಟೋಜಿ ಬಾಡಿ ಡಾಮಿನೆನ್ಸ್ ಇಂದ ಅವಳ ಮೊಮ್ಮಗನ ಆತ್ಮ ಅಲ್ಲಿಂದ ಹೊರಟೋಗುತ್ತೆ. ಸೊ ಇಡೀ ಬಾಡಿ ಕಂಟ್ರೋಲ್ ಇವಾಗ ಟೋಜಿ ಕೈಯಲ್ಲಿದೆ. ಅಂಡ್ ನೆಕ್ಸ್ಟ್ ಎರಡನೇ ಗ್ಲಿಚ್ ಬಂದು ಇಲ್ಲಿಕ್ಕೆ ಯಾವುದೇ ತರಹದ ಟೈಮ್ ಲಿಮಿಟ್ ಇಲ್ಲ. ಯಾಕಂದ್ರೆ ಯಾವುದೇ ತರಹದ ಕರ್ಸ್ ಎನರ್ಜಿನ ಅವಶ್ಯಕತೆ ಇಲ್ಲದಿರೋದ್ರಿಂದ ಟೋಜಿ ಎಷ್ಟು ಹೊತ್ತು ಬೇಕೋ ಅವನು ಈ ಬಾಡಿಲಿ ಇರಬಹುದು. ಸೊ ಟೋಜಿನ ದೆವ್ವ ಈಗ ಡೊಮೈನ್ ಎಕ್ಸ್ಪೆನ್ಷನ್ ಒಳಗಡೆ ಎಂಟ್ರಿ ಕೊಟ್ಟು ಈಸಿಯಾಗಿ ಡ್ಯಾಗೋನ್ ನ ಸೋಲ್ಸುತ್ತೆ. ಅಂಡ್ ನೆಕ್ಸ್ಟ್ ಟೋಜಿನ ಗಮನ ಅಲ್ಲೇ ಇರುವಂತ ಮೆಗುಮಿ ಕಡೆಗೆ ತಿರುಗುತ್ತೆ. ಯಾಕೆ ಅಂದ್ರೆ ಅವನ ಮಗ ಅಂತಲ್ಲ, ಅಲ್ಲಿರುವಂತ ನೆಕ್ಸ್ಟ್ ಸ್ಟ್ರಾಂಗೆಸ್ಟ್ ವ್ಯಕ್ತಿ ಮೆಗುಮಿ ಆಗಿದ್ದ. ಅದಕ್ಕೋಸ್ಕರ ಯಾಕೆಂದ್ರೆ ಅಲ್ಲಿದ್ದಂತ ನನಾಮಿ ಮತ್ತೆ ನೋಬಿತೋ ತುಂಬಾ ಇಂಜುರಿ ಆಗಿರ್ತಾರೆ. ಸೊ ಟೋಜಿ ಮೆಗುಮಿನ ಎಳ್ಕೊಂಡು ಅಲ್ಲಿಂದ ಆಚೆ ಬರ್ತಾನೆ. ಅಂಡ್ ಅವನ ಆಚೆ ಹೋಗಿದ ತಕ್ಷಣ ಅದೇ ಜಾಗಕ್ಕೆ ಜೋಗೋ ಬರ್ತಾನೆ. ಅಂಡ್ ಜೋಗೋಗೆ ಈಗ ಡಾಗೋನು ಸತ್ತೋಗಿದ್ದ ನೋಡಿ ತುಂಬಾ ಕೋಪ ಬರುತ್ತೆ. ಸೊ ಅಲ್ಲಿದ್ದಂತ ಮಾಕಿ, ನಾನಾಮಿ ಮತ್ತೆ ನೋಬಿತೋನ ಜೀವಂತವಾಗಿ ಸುಡ್ತಾನೆ. ಅಂಡ್ ಅದೇ ಟೈಮ್ಗೆ ಜೋಗೋಗೆ ಸುಕುನಾನ ಪ್ರೆಸೆನ್ಸ್ ಫೀಲ್ ಆಗುತ್ತೆ. ಯಾಕಂದ್ರೆ ಯುಜಿಗೆ ಮಿಮಿಕೋ ಮತ್ತೆ ನಾನಕೋ ಸುಕುನಾನ ಒಂದು ಬೆರಳನ್ನ ತಿನ್ನಿಸ್ತಾ ಇರ್ತಾರೆ. ಯಾಕೆ ಅಂದ್ರೆ ಇವರಿಬ್ಬರ ಪ್ಲಾನ್ ಸುಕುನಾನ ಹೆಲ್ಪ್ ಕೇಳೋದು. ಯಾವುದಕ್ಕೆ ಅಂದ್ರೆ ಫೇಕ್ ಗೆತೋನ ಸಾಯಿಸೋಕೆ. ಯಾಕೆಂದ್ರೆ ಅವರ ಮಾಸ್ಟರ್ ನ ಬಾಡಿ ಈ ತರ ಯೂಸ್ ಆಗ್ತಿರೋದು ಅವ್ರಿಗೆ ಇಷ್ಟ ಆಗ್ತಿರೋದಿಲ್ಲ. ಅಂಡ್ ಅದೇ ಜಾಗಕ್ಕೆ ಜೋಗೋ ಕೂಡ ಬರ್ತಾನೆ. ಅಂಡ್ ಅವನು ಸುಕುನಾನ 10 ಬೆರಳುಗಳನ್ನ ಕೂಡ ತಂದಿರ್ತಾನೆ. ಸೊ ಇಲ್ಲಿರುವಂತ ಸುಮಾರು ಬೆರಳುಗಳನ್ನ ಇವರು ಜುಜುತ್ಸು ಹೈಯಲ್ಲೇ ಕದ್ದಿರೋದು.
ಸೊ ಇಷ್ಟೊಂದು ಬೆರಳನ್ನ ಯುಜಿಗೆ ಒಟ್ಟಿಗೆ ತಿನ್ನಿಸೋದ್ರಿಂದ ಕಿಂಗ್ ಆಫ್ ಕರ್ಸ್ ಆದ ಸುಕುನ ಯುಜಿ ಬಾಡಿನ ಟೆಂಪ್ರವರಿ ಆಗಿ ಫುಲ್ಲಿ ಕಂಟ್ರೋಲ್ ತಗೋಬಹುದು. ಸೊ ಸುಕುನ ಯುಜಿ ಬಾಡಿನ ಫುಲ್ಲಿ ಕಂಟ್ರೋಲ್ ತಗೊಂಡಿದ ತಕ್ಷಣ ಮಾಡೋ ಮೊದಲನೇ ಕೆಲಸ ಮಿಮಿಕೋ ಮತ್ತೆ ನಾನಾಕೋನ ಕ್ರೂರವಾಗಿ ಸಾಯಿಸೋದು. ಯಾಕಂದ್ರೆ ಅವರಿಬ್ರು ಸುಕುನ ಹತ್ರ ನೆಗೋಷಿಯೇಟ್ ಮಾಡ್ತಾ ಇದ್ದು ಸುಕುನಾಗೆ ಇಷ್ಟ ಆಗಿಲ್ಲ. ಜೋಗೋ ಮಾತ್ರ ತುಂಬಾ ಪೇಷನ್ಸ್ ಇಂದ ವೇಟ್ ಮಾಡ್ತಾನೆ, ಮತ್ತೆ ಅವನು ಸುಕುನಾಗೆ ಏನ್ ಮಾಡ್ಬೇಕು ಅಂತ ಎಲ್ಲ ಹೇಳೋದಿಲ್ಲ. ಅವ್ನು ಸಿಂಪ್ಲಿ ಸುಮ್ನೆ ಸಜೆಸ್ಟ್ ಮಾಡ್ತಾನೆ, ಸುಕುನ ನೀನು ಯುಜಿ ಜೊತೆಗೆ ಬೈಂಡಿಂಗ್ ವೋವ್ ಮಾಡ್ಕೊಂಡ್ರೆ ಯಾವಾಗ್ಲೂ ಪರ್ಮನೆಂಟ್ ಆಗಿ ನೀನು ಈ ಬಾಡಿನ ಕಂಟ್ರೋಲ್ಗೆ ತಗೋಬಹುದಲ್ವಾ ಅಂತ. ಆದ್ರೆ ಜೋಗೋಗೆ ಗೊತ್ತಿಲ್ದಿರೋದ್ ವಿಷಯ ಏನಂದ್ರೆ ಸೀಸನ್ 1 ನಲ್ಲಿ ಆಲ್ರೆಡಿ ಸುಕುನ ಯುಜಿ ಬಾಡಿನ ಯಾವಾಗ ಬೇಕೋ ಅವಾಗ ಕಂಟ್ರೋಲ್ ತಗೊಳ್ಳೋ ತರ ಯುಜಿ ಜೊತೆಗೆ ಬೈಂಡಿಂಗ್ ವೋವ್ ಆಲ್ರೆಡಿ ಮಾಡ್ಕೊಂಡಿದ್ದಾನೆ. ಸೊ ಸುಕುನ ನನ್ನದೇ ಆದ ಓನ್ ಪ್ಲಾನ್ಸ್ ಇದೆ ಅಂತ ಹೇಳ್ತಾನೆ. ಮತ್ತೆ ಜೋಗೋ ಅವನಿಗೆ ಫಿಂಗರ್ಸ್ ನ ಕೊಟ್ಟಿರೋದ್ರಿಂದ ಅವನ ಅಪ್ರಿಶಿಯೇಟ್ ಮಾಡೋದಿಕ್ಕೆ ಅವನಿಗೆ ಒಂದು ಆಫರ್ ನ ಕೊಡ್ತಾನೆ. ಏನಂದ್ರೆ ಅಕಸ್ಮಾತ್ ಜೋಗೋ ಸುಕುನಾಗೆ ಒಂದೇ ಒಂದು ಪಂಚ್ ನ ಹೊಡೆದ್ರೆ ಅವನು ಇಡೀ ಶುಬುಯಾದಲ್ಲಿರುವಂತ ಎಲ್ಲಾ ಮನುಷ್ಯರನ್ನ ಮ್ಯಾಸಿಕರ್ ಮಾಡಿ ಸಾಯಿಸ್ತೀನಿ ಅಂತ ಆಫರ್ ಕೊಡ್ತಾನೆ. ಅದಕ್ಕೆ ಜೋಗೋ ಸುಕುನಾಗೆ ಒಂದೇ ಒಂದು ಪಂಚ್ ಹೊಡೆಯೋ ಪ್ರಾಸೆಸ್ ಅಲ್ಲಿ ಇಡೀ ಸಿಟಿನ ಮೆಲ್ಟ್ ಮಾಡ್ತಾನೆ. ಆದ್ರೂ ಕೂಡ ಅವನಿಗೆ ಒಂದೇ ಒಂದು ಪಂಚ್ ಹೊಡೆಯೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಸೊ ಸುಕುನ ಜೋಗೋನ ಅವನ ಓನ್ ಫ್ಲೇಮ್ಸ್ ನ ಯೂಸ್ ಮಾಡಿ ಅವನನ್ನೇ ಬರ್ನ್ ಮಾಡ್ತಾನೆ. ಆದ್ರೆ ಸುಕುನಾಗೆ ಈ ಪವರ್ ಯಾವ ತರ ಬಂತು ಅಂತ ನಮ್ಗೆ ಸೀಸನ್ 2 ಅಲ್ಲಿ ಎಕ್ಸ್ಪ್ಲೈನ್ ಮಾಡಿಲ್ಲ. ಆದ್ರೆ ನಮ್ಗೆ ಗೊತ್ತಿರೋ ಹಾಗೆ ಸುಕುನ ಅವನ ಪಾಸ್ಟ್ ಅಲ್ಲಿ ಈ ಪವರ್ ನ ಯೂಸ್ ಮಾಡಿದ್ದ ಅಂತ ಇನ್ಫಾರ್ಮೇಶನ್ ಇದೆ. ಅಂಡ್ ಸುಕುನಾಗೆ ಮೆಗುಮಿಗೆ ಏನೋ ಪ್ರಾಬ್ಲಮ್ ಆಗಿದೆ, ತೊಂದರೆ ಆಗಿದೆ ಅಂತ ಸೆನ್ಸ್ ಆಗುತ್ತೆ. ಸೊ ಇದೇಗೆ ಅಂತ ತಿಳ್ಕೊಬೇಕು ಅಂದ್ರೆ ನಾವು ಮೆಗುಮಿ ಮತ್ತೆ ಟೋಜಿ ನಡುವಿನ ಫೈಟ್ ಗೆ ಫ್ಲಾಶ್ ಬ್ಯಾಕ್ ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ಚಿಕ್ಕ ವಯಸ್ಸಿಂದ ಮೆಗುಮಿ ಮತ್ತೆ ಟೋಜಿ ಇಬ್ರು ಒಟ್ಟಿಗೆ ಇಲ್ದೇ ಇರೋದ್ರಿಂದ ಅವರಿಬ್ರಿಗೂ ಅವರು ಅಪ್ಪ ಮಗ ಅಂತ ಗೊತ್ತೇ ಆಗೋದಿಲ್ಲ. ಅಂಡ್ ಟೋಜಿ ಮೆಗುಮಿಗೆ ಸರಿಯಾಗಿ ಹೊಡೆಯೋ ಪ್ರಾಸೆಸ್ ಅಲ್ಲೇ ಅವನಿಗೆ ಕನೆಕ್ಷನ್ ಫೀಲ್ ಆಗುತ್ತೆ. ಅಂಡ್ ಮೆಗುಮಿ ಜೆನಿನ್ ಕ್ಲಾನ್ ಜೊತೆಗೆ ಬೆಳೆದಿಲ್ಲ ಅನ್ನೋದು ಕೇಳಿ ಟೋಜಿಗೆ ತುಂಬಾ ಖುಷಿ ಕೂಡ ಆಗುತ್ತೆ. ಸೊ ಟೋಜಿನ ದೆವ್ವ ವೈಲೆನ್ಸ್ ಮಾಡೋದನ್ನ ನಿಲ್ಸಿ ಆ ದೇಹನ ಬಿಟ್ಟು ಹೊರಟೋಗುತ್ತೆ. ಮೆಗುಮಿ ಟೋಜಿ ಜೊತೆ ಮಾಡಿರೋ ಫೈಟ್ ಇಂದ ಆಲ್ರೆಡಿ ಫುಲ್ ಸಾಯೋ ತರ ಒಡಿಸ್ಕೊಂಡಿದ್ದಾನೆ. ಅಂಡ್ ಅವ್ನ್ ಇನ್ನೇನ್ ಹೊಡ್ತಾ ಇರ್ಬೇಕಾದ್ರೆ ಅವನ್ ಮೇಲೆ ಹರುಟ ಅಟ್ಯಾಕ್ ಮಾಡ್ತಾನೆ. ಹರುಟ ಒಬ್ಬ ಮಾಹಿತೋನ ಗ್ರೂಪ್ ಅಲ್ಲೇ ಇರ್ತಾನೆ. ಅಂಡ್ ಇವನ್ಗೆ ವೀಕರ್ ಅಪೋನೆಂಟ್ಸ್ ಮೇಲೆ ಫೈಟ್ ಮಾಡೋದು ತುಂಬಾ ಇಷ್ಟ. ಸೊ ಅದೇ ದಿನ ಇವನು ನೋಬರಾ, ಕುಗಿಸಾಕಿ ಮತ್ತೆ ಅಜಿಚಿ ಮೇಲೆಲ್ಲ ಅಟ್ಯಾಕ್ ಮಾಡಿರ್ತಾನೆ. ಅಂಡ್ ನನಾಮಿ ಕೈಲಿ ಸರಿಯಾಗಿ ಹೊಡೆಸ್ಕೊಂಡಿರ್ತಾನೆ. ಅದರಿಂದ ರಿಕವರ್ ಆಗಿ ಬಂದ್ ನೋಡಿದಾಗ ಮೆಗುಮಿ ವೀಕ್ ಆಗಿರೋದ್ರಿಂದ ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಸೊ ಮೆಗುಮಿ ಇಲ್ಲಿ ಒಬ್ಬನೇ ಸಾಯೋ ಬದಲು ಅವನ ಜೊತೆ ಹರುಟನು ಸಾಯ್ಬೇಕು ಅಂತ ಪ್ಲಾನ್ ಮಾಡ್ತಾನೆ. ಸೊ ನಮ್ಗೆಲ್ಲ ಗೊತ್ತಿರೋ ಹಾಗೆ ಮೆಗುಮಿನ ಕರ್ಸ್ ಟೆಕ್ನಿಕ್ ಬಂದು 10 ಶಿಕಿಗಾಮಿನ ಕಂಟ್ರೋಲ್ ಮಾಡಕ್ಕೆ ಪವರ್ ಕೊಡುತ್ತೆ. ಸೊ ಜುಜುತ್ಸು ಕೈಸನ್ ಹಿಸ್ಟ್ರಿಯಲ್ಲೇ ಮಹೋರಾಗ ಅನ್ನೋ ಶಿಕಿಗಾಮಿನ ಯಾರು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಯಾಕೆಂದ್ರೆ ಈ ಶಿಕಿಗಾಮಿಗೆ ಯಾವುದಕ್ಕೆ ಬೇಕಾದ್ರೂ ಅಡ್ಯಾಪ್ಟ್ ಆಗೋ ಎಬಿಲಿಟಿ ಇರುತ್ತೆ. ಇದನ್ನ ಡಿಸ್ಟ್ರಾಯ್ ಮಾಡ್ಬೇಕು ಅಂದ್ರೆ ಇದಕ್ಕೆ ಯಾರು ಇಲ್ಲಿವರೆಗೂ ನೋಡದೇ ಇರುವಂತ ಅಟ್ಯಾಕ್ ನ ಮಾಡ್ಬೇಕಾಗತ್ತೆ. ಸೊ ಸುಕುನಾಗೆ ಮಹೋರಾಗ ಸಮನ್ ಆಗಿರೋದು ಸೆನ್ಸ್ ಆಗುತ್ತೆ. ಸೊ ಸುಕುನ ಅಲ್ಲಿ ಬಂದು ನೋಡಿದಾಗ ಮೆಗುಮಿ ಆಲ್ರೆಡಿ ಸತ್ತಿರ್ತಾನೆ. ಯಾಕೆಂದ್ರೆ ಮಹೋರಾಗ ಯಾವ್ದಕ್ಕೆ ಸಮನ್ ಆಗಿದಾನೋ ಆ ಕಾರಣ ಪೂರ್ತಿ ಆಗೋವರೆಗೂ ಮೆಗುಮಿನ ಸಾವು ಹೋಲ್ಡ್ ಅಲ್ಲಿ ಇರುತ್ತೆ. ಹೇಗೆ ಅಂದ್ರೆ ಮೆಗುಮಿ ಮಹೋರಾಗನ ಹರುಟನ ಸಾಯಿಸೋದಕ್ಕೆ ಅಂತ ಸಮನ್ ಮಾಡಿರೋದ್ರಿಂದ ಇಲ್ಲಿ ಹರುಟ ಸಾಯ್ಬೇಕು ಇಲ್ಲ ಮಹೋರಾಗ ಸಾಯ್ಬೇಕು. ಸೊ ಮೆಗುಮಿನ ಮತ್ತೆ ಬದುಸೋಕೆ ಸುಕುನ ಹರುಟನ ಜೀವಂತವಾಗಿಡ್ಬೇಕು ಮತ್ತೆ ಮೆಗುಮಿನ ರಿವರ್ಸ್ ಕರ್ಸ್ ಟೆಕ್ನಿಕ್ ಇಂದ ಹೀಲ್ ಮಾಡ್ಬೇಕು. ಮತ್ತೆ ಈ ಸಾಯಿಸಕ್ಕಾಗ್ದಿರುವಂತ ಶಿಕಿಗಾಮಿನ ಕೂಡ ಸಾಯಿಸ್ಬೇಕು. ಈ ಶಿಕಿಗಾಮಿ ಮತ್ತೆ ಸುಕುನನ ಫೈಟ್ ಇಂದ ಇಡೀ ಶುಬುಯಾನೆ ಧ್ವಂಸ ಆಗುತ್ತೆ ಮತ್ತೆ ನಾಶ ಆಗುತ್ತೆ. ಸೊ ಈ ಫೈಟ್ ನ ಕೊನೆಯಲ್ಲಿ ಸುಮಾರು ಮಿಲಿಯನ್ ಗಳಷ್ಟು ಜನ ಸತ್ತಿರ್ತಾರೆ. ಇದೆಲ್ಲ ಆದ್ಮೇಲೆ ಸುಕುನ ಮೆಗುಮಿನ ಡಾಕ್ಟರ್ ಶೋಕೋ ಹತ್ರ ಬಿಟ್ಟು ಹೋಗ್ತಾನೆ. ಕರೆಕ್ಟ್ ಆಗಿ 11:14ಕ್ಕೆ ಯುಜಿ ಕೈಗೆ ಅವನ ಬಾಡಿ ವಾಪಸ್ ಸಿಗುತ್ತೆ. ಸುಕುನ ಇಂದ ಇಷ್ಟು ಜನ ಸತ್ತಿರೋದ್ರಿಂದ ಅವನಿಗೆ ಫುಲ್ ಟ್ರಾಮಟೈಸ್ ಆಗುತ್ತೆ. ಸೊ ಇಲ್ಲೇ 5 ನಿಮಿಷದ ಮುಂಚೆ ಇದೇ ಜಾಗಕ್ಕೆ ಟೋಡೋ ಮತ್ತೆ ಕ್ಯೋಟೋ ಸ್ಕೂಲ್ ನ ನೀಟಾ ಶುಬುಯಾಗೆ ಬಂದಿರ್ತಾರೆ. ಇವರಿಬ್ರು ಡೈರೆಕ್ಟ್ ಆಗಿ ಗೋಜೋನ ಸೀಲ್ ಮಾಡಿದಂತ ಪ್ರಿಸನ್ ರೆಲ್ಮ್ ಇರೋ ಜಾಗಕ್ಕೆ ಬರ್ತಾರೆ. ಆದ್ರೆ ಅವ್ರು ಬಂದ್ ನೋಡಿದಾಗ ಅಲ್ಲಿ ಪ್ರಿಸನ್ ರೆಲ್ಮ್ ಇರೋದಿಲ್ಲ. ಸೊ ಅವರು ಗೋಜೋನ ಹುಡ್ಕೋದ್ ಬಿಟ್ಟು ನಮ್ಮ ಉಳಿದ ಸಾರ್ಸರರ್ ಗಳಿಗೆ ಹೆಲ್ಪ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಸೊ ಇಲ್ಲಿಂದ 10 ನಿಮಿಷ ಕಳೆದಾದ್ಮೇಲೆ ಅವರಿಗೆ ಯುಜಿ ಇತದೋರಿ ಸಿಗ್ತಾನೆ. ಅಷ್ಟರಲ್ಲಿ ಯುಜಿ ಫೈಟ್ ಮಾಡೋ ಆತ್ಮವಿಶ್ವಾಸನೇ ಕಳ್ಕೊಂಡಿರ್ತಾನೆ. ಯಾಕೆ ಅಂದ್ರೆ ಮಾಹಿತೋ ಯುಜಿ ಮುಂದೆನೆ ನೋಬ್ರಾ ಕುಗಿಸಾಕಿನ ಅವನ ಟೆಕ್ನಿಕ್ ನ ಯೂಸ್ ಮಾಡಿ ಸಾಯಿಸಿರ್ತಾನೆ. ಮತ್ತೆ ನನಾಮಿನೂ ಕೂಡ ಅವನ ಕರ್ಸ್ ಟೆಕ್ನಿಕ್ ಇಂದ ಅವನ ಕಣ್ಮುಂದೆನೆ ಸಾಯಿಸ್ತಾನೆ. ಮತ್ತೆ ಮಾಹಿತೋ ಅಲ್ಲಿರುವಂತ ಜನರನ್ನು ಕೂಡ ತುಂಬಾ ಕ್ರೂರವಾಗಿ ಸಾಯಿಸ್ತಾ ಇರ್ತಾನೆ. ಇದೆಲ್ಲ ಒಟ್ಟಿಗೆ ಸೇರಿ ಯುಜಿ ಇತದವರಿಗೆ ತುಂಬಾ ಮೆಂಟಲ್ ಬ್ರೇಕ್ ಡೌನ್ ಆಗ್ಬಿಡುತ್ತೆ. ಅಂಡ್ ಅಲ್ಲಿಗೆ ಟೋಡೋ ಮತ್ತೆ ನೀಟಾ ಬರ್ತಾರೆ. ನೀಟಾ ನೋಬ್ರಾ ಕುಗಿಸಾಕಿನ ಕರ್ಕೊಂಡು ಹೋಗ್ತಾಳೆ. ಸೊ ಇವಳು ಇನ್ನು ಬದುಕಿದ್ರು ಬದುಕಬಹುದು ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಮತ್ತೆ ಟೋಡೋ ಯುಜಿನ ಕನ್ವಿನ್ಸ್ ಮಾಡ್ತಾನೆ ಇನ್ನ ಫೈಟ್ ಮಾಡೋದಿಕ್ಕೆ. ಸೊ ಈಗ ಟೋಡೋ ಮತ್ತೆ ಯುಜಿ ಸೇರ್ಕೊಂಡು ಇಬ್ರು ಮಾಹಿತೋ ಜೊತೆಗೆ ಫೈಟ್ ಆಡ್ತಾರೆ. ಟೋಡೋನ ಟೆಕ್ನಿಕ್ಸ್ ಮಾಹಿತೋಗೆ ತುಂಬಾ ತೊಂದರೆ ಕೊಡ್ತಿರತ್ತೆ. ಅದಕ್ಕೋಸ್ಕರ ಟೋಡೋ ಈ ಫೈಟ್ ಅಲ್ಲಿ ಅವನ ಕೈನ ಕೂಡ ಕಳ್ಕೊಳ್ತಾನೆ.
ಗೆಲ್ತಾನೆ. ಆದ್ರೂ ಕೂಡ ಟೋಡೋನ ಟೆಕ್ನಿಕ್ಸ್ ಯೂಜಿಗೆ ಮಾಹಿತೋ ಮೇಲೆ ಬ್ಲಾಕ್ ಫ್ಲಾಶ್ ನ ಹಾಕಿ ಡಿಫೀಟ್ ಮಾಡೋದಕ್ಕೆ ಓಪನಿಂಗ್ ಕೊಡುತ್ತೆ. ಸೊ ಅಲ್ಲಿ ಯೂಜಿ ಮಾಹಿತೋನ ಸಾಯಿಸೋಕು ಮುಂಚೆ ಅಲ್ಲಿಗೆ ಫೇಕ್ ಗೆತೋ ಬರ್ತಾನೆ. ಈ ನರಿತೋಶಿ ಕಾಮೋಗೆ ಮುಂಚೆಯಿಂದನೂ ಗೋಜೋ ಇವನ ದಾರಿಯಿಂದ ಆಚೆ ಸರಿಬೇಕಿತ್ತು, ಆದ್ರೆ ಬೇರೆ ರೀಸನ್ಗೆ. ಇವನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕರ್ಸ್ ಎನರ್ಜಿ ಬರೀ ಸಾರ್ಸರರ್ಸ್ ಮತ್ತೆ ಕರ್ಸ್ ಸ್ಪಿರಿಟ್ಸ್ ಅಲ್ಲ, ಕರ್ಸ್ ಎನರ್ಜಿಯಿಂದ ಇನ್ನೇನೋ ಕ್ರಿಯೇಟ್ ಮಾಡಬಹುದು ಅಂತ. ಇದು ನರಿತೋಶಿಗೆ ಅರ್ಥ ಆಗಿದ್ದು ಅವನು ವರ್ಷಗಳ ಹಿಂದೆ ಹಾಫ್ ಹ್ಯೂಮನ್ ಮತ್ತೆ ಹಾಫ್ ಕರ್ಸ್ ಸ್ಪಿರಿಟ್ಸ್ ನ ಹೈಬ್ರಿಡ್ ಕ್ರಿಯೇಟ್ ಮಾಡಿದಾಗ, ಚೋಜೋ ಮತ್ತೆ ಅವರ ಬ್ರದರ್ಸ್ ನ ಅವನು ಹೈಬ್ರಿಡ್ ಫಾರ್ಮ್ ಅಲ್ಲಿ ಕ್ರಿಯೇಟ್ ಮಾಡಿದಾಗ ಅವರೆಲ್ಲ ಅವನ ಎಕ್ಸ್ಪೆಕ್ಟೇಷನ್ ನ ರೀಚ್ ಮಾಡಿರೋದಿಲ್ಲ. ಸೊ ಅದಕ್ಕೋಸ್ಕರನೇ ನರಿತೋಶಿ ಈಗ ಅದಕ್ಕಿಂತ ಇನ್ನು ದೊಡ್ಡದಾಗಿ ಇನ್ನು ಕ್ರೂರವಾಗಿರೋದನ್ನ ಕ್ರಿಯೇಟ್ ಮಾಡೋದಕ್ಕೆ ಹೊರಟಿದ್ದಾನೆ. ಅದನ್ನ ಮಾಡೋದಿಕ್ಕೆ ಮಾಹಿತೋನ ಅಬ್ಸಾರ್ವ್ ಮಾಡ್ಕೋಬೇಕು. ಸೊ ಅವನ್ ಆಲ್ರೆಡಿ ಗೆತೋನ ಪವರ್ ಅವನ ಬಾಡಿಲೇ ಇರೋದ್ರಿಂದ ಅವನು ಮಾಹಿತೋನ ಈಸಿಯಾಗಿ ಅಬ್ಸಾರ್ವ್ ಮಾಡ್ಕೋತಾನೆ. ಸೊ ಇಲ್ಲಿ ಅವನು ಮಾಹಿತೋನ ಉಳಿದ ಕರ್ ಸ್ಪಿರಿಟ್ಸ್ ಗಳ ಜೊತೆಗೆ ಕಂಬೈನ್ ಮಾಡ್ತಾನೆ. ಸೊ ಇದರಿಂದ ಅದು ಮ್ಯಾಕ್ಸಿಮಮ್ ಟೆಕ್ನಿಕ್ ಆಗುತ್ತೆ. ಅಂಡ್ ಈಗ ನರಿತೋಶಿ ಇದರಿಂದ ಅವನು ಟೆಂಪರವರಿ ಆಗಿ ಮಾಹಿತೋನ ಪವರ್ಸ್ ನ ಯೂಸ್ ಮಾಡಬಹುದು. ಸೊ ನರಿತೋಶಿ ಮಾಹಿತೋನ ಸೋಲ್ ಮ್ಯಾನಿಪುಲೇಷನ್ ಎಬಿಲಿಟಿನ ಹಿಂದೆಂದು ಮಾಹಿತೋ ಯಾವಾಗ್ಲೂ ಬಳಸದೇ ಇರೋ ತರ ಎಲ್ಲ ಬಳಸೋದಕ್ಕೆ ಶುರು ಮಾಡ್ತಾನೆ. ಯಾವ ತರ ಅಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ತೆಂಗೆನ್ನು 1500 ವರ್ಷಗಳಿಂದ ಬದುಕಿದಾಳೆ. ಸೊ ಅವಳು ಇಷ್ಟು ಕಾಲ ಬದುಕಿರೋ ಟೈಮ್ ಅಲ್ಲಿ ಅವಳ ಕರ್ಸ್ ಎನರ್ಜಿಯಿಂದ ಎಷ್ಟೊಂದು ದೊಡ್ಡ ಬ್ಯಾರಿಯರ್ಸ್ ನ ಕ್ರಿಯೇಟ್ ಮಾಡಿರ್ತಾಳೆ. ಈ ಬ್ಯಾರಿಯರ್ಸ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಜುಜುತ್ಸು ಹೈನ ಹೈಡ್ ಮಾಡುತ್ತೆ ಮತ್ತೆ ಸಾರ್ಸರರ್ ಗಳ ಕರ್ಟನ್ಸ್ ನ ಸ್ಟ್ರೆಂಥನ್ ಮಾಡುತ್ತೆ. ಸೊ ಈ ಸೀನ್ ಅಲ್ಲಿ ನರಿತೋಶಿ ಏನ್ ಮಾಡ್ತಾನೆ ಅಂದ್ರೆ ಅವನು ತೆಂಗೆನ್ನ ಒನ್ ಆಫ್ ದಿ ಬ್ಯಾರಿಯರ್ಸ್ ನ ಹೈಜಾಕ್ ಮಾಡ್ತಾನೆ. ಅದರ ಅರ್ಥ ಈ ಸರೌಂಡಿಂಗ್ ಅಲ್ಲಿ ಇರೋ ಯಾರಿಗ್ ಬೇಕಾದ್ರೂ ಮಾಹಿತೋನ ಟೆಕ್ನಿಕ್ ಅಫೆಕ್ಟ್ ಆಗಬಹುದು. ಸೊ ಇಲ್ಲಿ ನರಿತೋಶಿ 2 ತರದ ನಾನ್ ಸಾರ್ಸರರ್ಸ್ ಅಂದ್ರೆ ಹ್ಯೂಮನ್ಸ್ ನ ಟಾರ್ಗೆಟ್ ಮಾಡ್ತಾನೆ. ಮೊದಲನೇದು ಜುಂಪೆ ತರದವರು, ಅಂದ್ರೆ ಇವ್ರಿಗೆ ಹುಟ್ಟಿದಾಗಿಂದಾನೇ ಕರ್ಸ್ ಎನರ್ಜಿ ಇರುತ್ತೆ, ಆದ್ರೆ ಅವರ ಬಾಡಿ ಮತ್ತೆ ಅವರ ಬುದ್ಧಿಶಕ್ತಿಯಿಂದ ಅದನ್ನ ಯೂಸ್ ಮಾಡಕ್ ಆಗದೆ ಇರೋರು. ಈ ತರ ಇರೋ ಜನಕ್ಕೆ ನರಿತೋಶಿ ಅವರ ಬ್ರೈನ್ ನ ರೀವೈರ್ ಮಾಡಿ ಅವ್ರನ್ನ ರಿಯಲ್ ಸಾರ್ಸರರ್ಸ್ ತರ ಮಾಡ್ತಾನೆ. ಇನ್ನ 2ನೇ ತರದವರು ತುಂಬಾ ಡಿಫರೆಂಟ್, ಅಂದ್ರೆ ಯಾರು ಕರ್ಸ್ ಆಬ್ಜೆಕ್ಟ್ ನ ಫೋರ್ಸ್ಫುಲ್ ಆಗಿ ತಿಂದಿರ್ತಾರಲ್ಲ ಅವರು. ಇನ್ನು ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು ಅಂದ್ರೆ ನರಿತೋಶಿ ಕಾಮೋ ರಿವೀಲ್ ಮಾಡ್ತಾನೆ ಅವನು ಸೀಕ್ರೆಟ್ ಆಗಿ ಕಳೆದ 1000 ವರ್ಷಗಳಿಂದ ಏನ್ಷಿಯಂಟ್ ಸಾರ್ಸರರ್ ಗಳ ಜೊತೆಗೆ ಡೀಲ್ ಮಾಡ್ಕೊಂಡಿದ್ದಾನೆ ಅಂತ. ಡೀಲ್ ಏನಂದ್ರೆ ಯಾವಾಗ ಈ ಏನ್ಷಿಯಂಟ್ ಸಾರ್ಸರರ್ಸ್ ಸಾಯ್ತಾರೆ ಅವರ ಸೋಲ್ ಅಂದ್ರೆ ಆತ್ಮ ಈ ಕರ್ಸ್ ಆಬ್ಜೆಕ್ಟ್ ಒಳಗಡೆ ಸೇರ್ಕೊಳ್ಳುತ್ತೆ. ಸೊ ಇಲ್ಲಿವರೆಗೂ ಈ ಫೇಕ್ ಗೆತೋ ಈ ಇನ್ನೋಸೆಂಟ್ ಪೀಪಲ್ ಗಳಿಗೆ ಈ ಕರ್ಸ್ ಆಬ್ಜೆಕ್ಟ್ ನ ತಿನ್ನಿಸ್ತಾ ಬಂದಿರ್ತಾನೆ. ಸೊ ಈ ತರ ತಿಂದಿರೋ ಸುಮಾರು ವಿಕ್ಟಿಮ್ ಗಳಲ್ಲಿ ಮೆಗುಮಿನ ಸ್ಟೆಪ್ ಸಿಸ್ಟರ್ ಸುಮಿಕಿ ಕೂಡ ಒಬ್ಳು. ಸೊ ಇತದವ್ರು ಯೂಜಿ ತರ ಅವರ ಬಾಡಿ ಕರ್ಸ್ ಆಬ್ಜೆಕ್ಟ್ ನ ತಡ್ಕೊಳ್ಳೋಷ್ಟು ಸ್ಟ್ರಾಂಗ್ ಆಗಿ ಇರೋದಿಲ್ಲ. ಸೊ ಇದನ್ನ ಫಿಕ್ಸ್ ಮಾಡೋದಕ್ಕೆ ನರಿತೋಶಿ ಮಾಹಿತೋನ ಕರ್ಸ್ ಟೆಕ್ನಿಕ್ ನ ಯೂಸ್ ಮಾಡಿ ಯಾರ್ಯಾರು ಯೂಜಿ ತರ ಕರ್ಸ್ ಆಬ್ಜೆಕ್ಟ್ ನ ತಿಂದಿದಾರೋ ಅವರೆಲ್ಲಾರನು ಯೂಜಿ ತರ ಸಿಮಿಲರ್ ಸಿಚುವೇಶನ್ ಗೆ ಹಾಕ್ತಾನೆ. ಅಂಡ್ ಇಷ್ಟೆಲ್ಲ ಸಾಲದು ಅಂತ ನರಿತೋಶಿ ಇವಾಗ ಕ್ರಿಯೇಟ್ ಮಾಡಿರೋ ಹೊಸ ಸಾರ್ಸರರ್ಸ್ ನ ಅವರಲ್ಲವರೇ ಹೊಡೆದಾಡ್ಕೊಂಡು ಸಾಯ್ಲಿ ಅಂತ ಮಾಡ್ತಾನೆ. ಆದ್ರೆ ನರಿತೋಶಿ ಆ ಹೊಸ ಸಾರ್ಸರರ್ಸ್ ಅವರಾಗವರೇ ಹೇಗೆ ಹೊಡೆದಾಡ್ಕೊಂಡು ಸಾಯ್ತಾರೆ ಅನ್ನೋದನ್ನ ರಿವೀಲ್ ಮಾಡೋದಿಲ್ಲ. ಅಂಡ್ ಫೈನಲಿ ಈ ಫೇಕ್ ಗೆತೋ ಒಂದು ದೊಡ್ಡ ಸ್ಪೀಚ್ ನ ಕೊಟ್ಟು ಶಿಬುಯಾನ ಬಿಟ್ಟು ಹೊರಡ್ತಾನೆ. ಅಂಡ್ ಅವನು ಹೊರಡೋ ಮುಂಚೆ ಅವನ ಹತ್ರ ಇದ್ದಂತ ಸುಮಾರು 1 ಕೋಟಿ ಕರ್ ಸ್ಪಿರಿಟ್ಸ್ ನ ಅಲ್ಲಿ ರಿಲೀಸ್ ಮಾಡಿ ಹೊರಡ್ತಾನೆ. ಸೊ ಇದರಿಂದ ಅವನು ಆರಾಮಾಗಿ ಗೋಜೋ ಇರುವಂತ ಪ್ರಿಸನ್ ನ ತಗೊಂಡು ಆರಾಮಾಗಿ ಎಸ್ಕೇಪ್ ಆಗ್ಬಹುದು. ಮತ್ತೆ ಇಲ್ಲಿ ಚಾಲೆಂಜ್ ಏನು ಅಂದ್ರೆ ಇಲ್ಲಿ ಇರುವಂತ ಎಲ್ಲ ಸಾರ್ಸರರ್ಸ್ ಮತ್ತೆ ಗವರ್ಮೆಂಟ್ ಅವರ ಎಲ್ಲಾ ಫೋಕಸ್ ನ ಸಿವಿಲಿಯನ್ಸ್ ನ ಕಾಪಾಡೋದ್ರಲ್ಲೇ ಕಳಿಬೇಕು. ಯಾಕಂದ್ರೆ ಆನಿಮಲ್ ನಾವು ನೋಡ್ತೀವಿ ಕೆಲವು ಪೊಲಿಟಿಷಿಯನ್ ಗಳು ಈ ಸಿಚುವೇಶನ್ ನ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ ಡಿಬೇಟ್ ಮಾಡ್ತಿರ್ತಾರೆ. ಮತ್ತೆ ಟೋಕಿಯೋದಲ್ಲಿರುವಂತ ಎಲ್ಲಾ ಕಡೆ ಮ್ಯಾಸಿಕರ್ ಆಗಿ ಕೇಯಾಸ್ ಆಗ್ತಿರುತ್ತೆ. ಸೊ ಇದರಿಂದ ಲಕ್ಷಾಂತರ ಜನನ ಅಲ್ಲಿಂದ ಎವ್ಯಾಕ್ಯುಯೇಟ್ ಮಾಡ್ತಾರೆ. ಅಂಡ್ ಇಲ್ಲಿರುವಂತ ಎಲ್ಲಾ ಸಾರ್ಸರರ್ಸ್ ಸಿವಿಲಿಯನ್ಸ್ ನ ಕಾಪಾಡೋದರ ಜೊತೆಗೆ ಅಲ್ಲಿರುವಂತ ಎಲ್ಲಾ ಕರ್ ಸ್ಪಿರಿಟ್ಸ್ ಗಳನ್ನ ಎದುರಿಸಬೇಕಾಗತ್ತೆ. ಸೊ ಇಲ್ಲಿ ತುಂಬಾ ಕರ್ ಸ್ಪಿರಿಟ್ಸ್ ಇರೋದ್ರಿಂದ ಫಸ್ಟ್ ಟೈಮ್ ಪಬ್ಲಿಕ್ ಗೆ ಕರ್ ಸ್ಪಿರಿಟ್ಸ್ ಇರೋ ವಿಚಾರ ಗೊತ್ತಾಗುತ್ತೆ. ಮತ್ತೆ ಟೋಕಿಯೋದಲ್ಲಿ ಆಗಿರೋ ಇಷ್ಟೊಂದು ಡಿಸ್ಟ್ರಕ್ಷನ್ಸ್ ಇಂದ ಜಪಾನ್ ನ ಎಕಾನಮಿ ಮೇಲೂ ಹೊಡೆತ ಬೀಳುತ್ತೆ. ಆದ್ರಿಂದ ಸಾರ್ಸರರ್ ಆದ ಮೇ ಅವಳ ಎಲ್ಲ ಜಪಾನ್ ಅಲ್ಲಿ ಇರುವಂತ ಅಸೆಟ್ಸ್ ನ ಸೆಲ್ ಮಾಡ್ಬಿಡ್ತಾಳೆ. ಅಂಡ್ ಅವಳ ಬ್ರದರ್ ನ ಟೆಕ್ನಿಕ್ ನ ಯೂಸ್ ಮಾಡ್ಕೊಂಡು ಅವರು ಈ ಕಂಟ್ರಿನ ಬಿಟ್ಟರು ಮೊದ್ಲೇನೆ ಹೋಗ್ಬಿಟ್ಟಿರ್ತಾರೆ. ಅಂಡ್ ಜುಜುತ್ಸು ಹೈ ಅಲ್ಲಿ ಜುಜುತ್ಸು ಹೈಯರ್ ಅಪ್ಸ್ ಎಲ್ಲ ಸೇರ್ಕೊಂಡು 5 ಘೋಷಣೆಯನ್ನ ಮಾಡ್ತಾರೆ. ಮೊದಲನೇದು ಗೆತೋ ಇನ್ನ ಬದುಕಿರೋದ್ರಿಂದ ಅವನ ಡೆತ್ ಪೆನಾಲ್ಟಿನ ಮತ್ತೆ ವಾಪಸ್ ತಗೊಂಡ್ಬರ್ತಾರೆ. ಯಾಕೆಂದ್ರೆ 2007ರಲ್ಲಿ ಅವನು ಇಡೀ ಒಂದು ಹಳ್ಳಿನ ಮ್ಯಾಸಿಕರ್ ಮಾಡಾದ್ಮೇಲೆ ಅವನ ಮೇಲೆ ಡೆತ್ ಪೆನಾಲ್ಟಿ ಹಾಕಿದ್ರು. ಅಂಡ್ ಅವನು ಸತ್ತ ಮೇಲೆ ಅದನ್ನ ತೆಗ್ದಿದ್ರು. ಬಟ್ ಅವನು ಮತ್ತೆ ಬದುಕಿರೋದು ವಿಷಯ ಗೊತ್ತಾಗಿದ ತಕ್ಷಣ ಅವನ ಮೇಲೆ ಮತ್ತೆ ಡೆತ್ ಪೆನಾಲ್ಟಿ ಹಾಕ್ತಾರೆ. ಎರಡನೇದು ಶಿಬುಯಾ ಇನ್ಸಿಡೆಂಟ್ ಆಗಿರೋದು ಪೂರ್ತಿ ಗೋಜೋ ಇಂದಾನೆ ಆಗಿರೋದ್ರಿಂದ ಇವಾಗ ಪ್ರಿಸನ್ ರೆಲ್ಮ್ ಇಂದ ಗೋಜೋನ ರಿಲೀಸ್ ಮಾಡೋದು ದೊಡ್ಡ ಕ್ರೈಮ್ ಅಂತ ಅನೌನ್ಸ್ ಮಾಡ್ತಾರೆ. ಮತ್ತೆ ಗೋಜೋನ ಜುಜುತ್ಸು ಸೊಸೈಟಿಯಿಂದ ತೆಗೆದಾಕ್ತಾರೆ. ಅಂಡ್ ಮೂರನೇದು ಪ್ರಿನ್ಸಿಪಲ್ ಯಾಗ ಮೇಲೂ ಕೂಡ ಡೆತ್ ಪೆನಾಲ್ಟಿ ಹಾಕ್ತಾರೆ.
ಯಾಕೆಂದ್ರೆ ಗೆತೋಗು ಮತ್ತೆ ಗೋಜೋಗು ಇವನೇ ಟೀಚರ್ ಆಗಿರೋದ್ರಿಂದ 4ನೇ ಮತ್ತೆ 5ನೇ ಘೋಷಣೆಯಾಗಿ ಯೂಜಿನ ಮೇಲೂ ಡೆತ್ ಪೆನಾಲ್ಟಿ ಹಾಕ್ತಾರೆ ಮತ್ತೆ ಅವನ್ನ ಇಮಿಡಿಯೇಟ್ ಆಗಿ ಸಾಯಿಸೋದಕ್ಕೆ ಹೇಳ್ತಾರೆ. ಮತ್ತೆ ಯೂಜಿನ ಎಕ್ಸಿಕ್ಯೂಟ್ ಮಾಡೋದು ಯೂಟಾ ಒಕೋಟ್ಸು. ಸೊ ನಿಮ್ಮಲ್ಲಿ ತುಂಬಾ ಜನಕ್ಕೆ ಇವನ್ ಯಾರು ಅಂತ ಗೊತ್ತಿಲ್ಲದೆ ಇರಬಹುದು. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಇವನೊಬ್ಬ ಸ್ಪೆಷಲ್ ಗ್ರೇಡ್ ಸಾರ್ಸರರ್ ಮತ್ತೆ ಜುಜುತ್ಸು ಕೈಸನ್ 0 ಮೂವಿನ ಪ್ರೊಟ್ಯಾಗನಿಸ್ಟ್ ಆಗಿರ್ತಾನೆ. ಜುಜುತ್ಸು ಕೈಸನ್ 0 ಮೂವಿ ಲಿಂಕ್ ಮತ್ತೆ ಜುಜುತ್ಸು ಕೈಸನ್ ಸೀಸನ್ 1 ನ ಎಕ್ಸ್ಪ್ಲನೇಷನ್ ನ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಅಂಡ್ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.